ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಶವಂತ್. ನೀವು ನೋಡ್ತಾ ಇರೋದು ಯಶವಂತ್ ವ್ಲಾಗ್ಸ್. ನಾವಿವತ್ತು ಬಂದಿರೋ ಜಾಗ ದಿ ಬೆಟರ್ ಅಕ್ವೇರಿಯಂ ಅನ್ನೋ ಈ ಜಾಗ ಯಾಕಪ್ಪ ಫೇಮಸ್ ಅಂದ್ರೆ ನೇಚರ್ ಅಕ್ವಾಟಿಕ್ಸ್ಗೆ ಬೇಕಾಗಿರುವಂತ ಎಲ್ಲಾ ಪ್ರಾಡಕ್ಟ್ಸ್ ಸಹಿತ ನಿಮ್ಗೆ ಇಲ್ಲಿ ಸಿಗುತ್ತೆ. ಮತ್ತೆ ಇವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಇದೆ, ಏನಪ್ಪಾ ಅಂದ್ರೆ ಕಸ್ಟಮೈಸ್ ಟ್ಯಾಂಕ್ಸ್. ಅದ್ರ ಬಗ್ಗೆ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಹಾಗೆ ನಿಮ್ಗೆ ಈ ಶಾಪ್ ಬಂದಾಗ ಒಂದು ನೇಚರ್ ವೈಬ್ ಸಿಗುತ್ತೆ. ನಿಮ್ಗೆ ಇಲ್ಲಿ ಎಲ್ಲಾ ತರ ಒಂದು ಪ್ಲಾಂಟೆಡ್ ಅಕ್ವೇರಿಯಂ ಮಾಡಕ್ಕೆ, ವಿವೇರಿಯಂ ಮಾಡಕ್ಕೆ, ಪಲ್ಯುಡೇರಿಯಂ ಮಾಡಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕೋ ಅದೆಲ್ಲ ನಿಮ್ಗೆ ಈ ಜಾಗದಲ್ಲಿ ಸಿಗುತ್ತೆ. ಸೊ ಬನ್ನಿ ಹೋಗೋಣ, ಇಲ್ಲಿನ ಓನರ್ ಆದಂತ ರಜತ್ ಅವ್ರನ್ನ ಮೀಟ್ ಮಾಡೋಣ. ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಏನೇನ್ ಸಿಗುತ್ತೆ, ಮತ್ತೆ ಅವರ ಸ್ಪೆಷಾಲಿಟಿ ಆದಂತ ಕಸ್ಟಮೈಸ್ ಟ್ಯಾಂಕ್ಸ್ ಬಗ್ಗೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ. ಹಲೋ ರಜತ್. ಹಲೋ ಯಶವಂತ್. ನಿಮ್ ಶಾಪ್ ನೋಡಿದೆ, ತುಂಬಾ ಚೆನ್ನಾಗಿದೆ. ಸೊ ಹೇಳಿ, ನಿಮ್ ಶಾಪ್ ಬಗ್ಗೆ ಹೇಳಿ. ಎಲ್ಲಿ ಲೊಕೇಶನ್ ಏನು, ಮತ್ತೆ ಯಾವ ಟೈಮ್ಗೆ ನೀವು ಅವೈಲೇಬಲ್ ಇರ್ತೀರ ಶಾಪ್ ಅಲ್ಲಿ, ಮತ್ತೆ ನಿಮ್ ಸ್ಪೆಷಾಲಿಟಿ ಏನು ಎಲ್ಲ ಹೇಳಿ. ಯಶವಂತ್, ನಮ್ ಶಾಪ್ ದ ಬೆಟರ್ ಅಕ್ವೇರಿಯಂ ಕಂಪ್ಲೀಟ್ಲಿ ನೇಚರ್ ಅಕ್ವೇರಿಯಂ ಓರಿಯೆಂಟೆಡ್ ಸ್ಟೋರ್. ಇದು RNSIT ಕಾಲೇಜ್ ಆಪೋಸಿಟ್ IDBI ಬ್ಯಾಂಕ್ ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಫಸ್ಟ್ ಫ್ಲೋರ್ ಅದೇ ಬಿಲ್ಡಿಂಗ್ ಬಿಂದು ಶ್ರೀ ಆರ್ಕೇಡ್ ಅಂತ ಬಿಲ್ಡಿಂಗ್ ಹೆಸರು. ಆಚೆಯಿಂದ ಬೋರ್ಡ್ ಕಾಣುತ್ತೆ ನೀಟಾಗೆ. ಸೊ ಇಟ್ ಈಸ್ ವೆರಿ ವಿಸಿಬಲ್. ಇಡೀ ಸ್ಟೋರ್ 4-5 ಗ್ಯಾಲಿ ಟ್ಯಾಂಕ್ ಫುಲ್ ಕಾಣುತ್ತೆ ರೋಡ್ಗೆ. ಸೊ ಈಸಿಲಿ ಐಡೆಂಟಿಫೈಬಲ್. ಸೊ ಜಸ್ಟ್ ಆಪೋಸಿಟ್ RNSIT ಆಪೋಸಿಟ್ ಫಸ್ಟ್ ಫ್ಲೋರ್. ಓಕೆ, ಗಾಟ್. ಸೊ ಹೇಳಿ, ನಿಮ್ಮ ಸ್ಪೆಷಾಲಿಟಿ ಏನು, ಮತ್ತೆ ನಿಮ್ಮ ಅಕ್ವೇರಿಯಂ ಅಲ್ಲಿ ಎಲ್ಲಾ ತರ ನೇಚರ್ ಅಕ್ವಾಟಿಕ್ಸ್ಗೆ ಸಂಬಂಧಪಟ್ಟಂತ ಫಿಶ್ ಮತ್ತೆ ಪ್ಲಾಂಟ್ ಸಿಗುತ್ತಾ, ಮತ್ತೆ ಈ ಟ್ಯಾಂಕ್ ಸಿಗುತ್ತಾ, ಏನ್ ನಿಮ್ ಸ್ಪೆಷಾಲಿಟಿ ಏನು ಮೇನ್? ಸರ್, ನಮ್ಮ ಸ್ಟೋರ್ ಅಲ್ಲಿ ನೇಚರ್ ಅಕ್ವೇರಿಯಂ ಅನ್ನೋದು ಕಂಪ್ಲೀಟ್ ಇವಾಗ ಒಂದು ಕ್ಯಾಬಿನೆಟ್ ಇಂದ ಹಿಡಿದು ಒಂದು ಟ್ಯಾಂಕ್, ಸಬ್ಸ್ಟ್ರೇಟ್ ಅಲ್ಲೂ ವೆರೈಟೀಸ್, ADA, ಡೆನರ್ಲೆ, ಕಾಂಟ್ರಾಸ್ಟ್ ಆಯಿಲ್, ತುಂಬಾ ವೈಡ್ ರೇಂಜ್ ಆಫ್ ಸೆಲೆಕ್ಷನ್ ಇರುತ್ತೆ. ಅಡ್ವೈಸು ಮಾಡ್ಬೋದು. ಇವಾಗ ಒಂದೊಂದು ಪ್ಲಾಂಟ್ ಸ್ಪೀಸೀಸ್ಗೆ ಒಂದೊಂದು ಗ್ರೈನ್ ಸೈಜ್ ಇರುತ್ತೆ. ಸೊ ಕಂಪ್ಲೀಟ್ ಅಡ್ವೈಸ್ ಎಲ್ಲ ಸಿಗುತ್ತೆ. ಓಕೆ, ಈಗ ನಾನೊಂದು ಅಕ್ವೇರಿಯಂ ನ ಸೆಟಪ್ ಮಾಡ್ಬೇಕು ಅಂತ ಇರ್ತೀನಿ. ಫಸ್ಟ್ ಒಂದು ಪ್ಲಾಂಟೆಡ್ ಅಕ್ವೇರಿಯಂ ನನ್ಗೆ ಯಾವ್ದು ಐಡಿಯಾ ಇರಲ್ಲ. ನಾನು ಸುಮ್ಮನೆ ಮನೇಲಿ ಒಂದು ಯಾವ್ದು 4 ಶಾರ್ಪ್ ಟ್ಯಾಂಕ್ ಅಲ್ಲಿ ಇಟ್ಕೊಂಡು ಈ ತರ ಇರುತ್ತೆ. ನಾನು ಇಲ್ಲಿ ಬಂದ್ರೆ ನೀವು ಅದ್ರ ಬಗ್ಗೆ ಒಂದು ಐಡಿಯಾ ಕೊಡ್ತೀರಾ, ನಮಗೆ ಹೇಗೆ ಮಾಡಬೇಕು ಪ್ಲಾಂಟೆಡ್ ಟ್ಯಾಂಕ್ ಅದೆಲ್ಲ ಮಾಡ್ಕೊಡ್ತೀರಾ? ಸೆಟಪ್ ನೀವೇ ಮಾಡ್ಕೊಡ್ತೀರಾ? ಕಂಪ್ಲೀಟ್ಲಿ ಸೆಟಪ್ ಪೂರ್ತಿ ಎಲ್ಲ ನೀವೇ ಮಾಡ್ಕೊಡ್ತೀರಾ? ಅವರೇ ಮಾಡ್ಕೋಬೇಕು. ಸ್ಕೇಪಿಂಗ್ ಅಂದ್ರೆ ಅದು ಸಹ ಸಾಧ್ಯತೆ ಇದೆ. ನಾವೇ ಮಾಡ್ಕೊಡ್ಬೇಕು ಆದ್ರೂ ಮಾಡ್ಬೋದು. ಓಕೆ, ಮತ್ತೆ ನನ್ನ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಈಗ ಒಂದು ಸಿನಾರಿಯೋ, ಈಗ ನಾನು ಒಂದು 4 ಜನ ಕೇಳಿದೆ, ಎಲ್ಲಿ ನನಗೆ ಈಗ ನಾನು ಕಸ್ಟಮೈಸ್ ಟ್ಯಾಂಕ್ ಮಾಡಿಸ್ಬೇಕು ಮನೆಗೆ, ಯಾರಲ್ಲಿ ಮಾಡ್ತಾರೆ ಬೆಟರ್? ನಾನು ಇಷ್ಟು ಈ ಫೀಲ್ಡ್ ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ, ನಮ್ದು ಒಂದು ಶಾಪ್ ಇದರಿಂದ ಎಲ್ಲ ಗೊತ್ತಿರೋದ್ರಿಂದ ಕೇಳ್ತಾ ಇದ್ದೀನಿ. ಸೊ ಎಲ್ಲರೂ ನನಗೆ ನಿಮ್ಮನ್ನ ರೆಫರ್ ಮಾಡಿದ್ರು, ರಜತ್ ನೀವೇ ಮಾಡ್ಕೊಡೋದು ಎಷ್ಟೊಂದು ಕಡೆಗೆ ಅಂತಾನು ಗೊತ್ತು, ಮತ್ತೆ ಎಷ್ಟೊಂದು ಟ್ಯಾಂಕ್ಗಳು ನೀವು ಇಲ್ಲಿಂದ ಬೇರೆ ಸ್ಟೇಟ್ಗೂ ಟ್ಯಾಂಕ್ಸ್ ಎಲ್ಲ ಕಳಿಸ್ತೀರಿ, ಮತ್ತೆ ನೀವು ಇಲ್ಲಿ ಸುಮಾರು ಜನಕ್ಕೆ ಮಾಡ್ಕೊಟ್ಟಿರಿ ಸರೌಂಡಿಂಗ್ ಎಲ್ಲ ಅಂತ ಗೊತ್ತಿದೆ. ಸೊ ಹೇಳಿ, ಈಗ ನಾನೊಂದು ಯೂಶಲಿ ನಮ್ಗೆ ಏನಪ್ಪಾ ಅಂದ್ರೆ, ನಾನೊಂದು ಹೊಸ ಮನೆ ಕಟ್ತಾ ಇದ್ದೀನಿ ತಿಳ್ಕೊಂಡು ಸಿನಾರಿ. ಅಲ್ಲಿಗೆ ನನಗೆ ಒಂದು ಲೊಕೇಶನ್ ಕಾರ್ನರ್ ಅಲ್ಲಿ ಒಂದು ಟ್ಯಾಂಕ್ ಬೇಕು, ಅಲ್ಲಿ ಕರ್ವ್ ಇದ್ರೆ ಅಥವಾ ಒಂಚೂರು ಬೆಂಡ್ ಇದ್ರೆ ಅಥವಾ ಒಂದು ಆಂಗಲ್ ಇದ್ರೆ ನಮ್ಗೆ ಟ್ಯಾಂಕ್ಸ್ ಮಾಡಕ್ಕಾಗಲ್ಲ. ಆ ತರ ಟ್ಯಾಂಕ್ಸ್ ನೀವು ಮಾಡ್ಕೊಡ್ತೀರಾ ನಮಗೆ? ಖಂಡಿತ ಮಾಡೋಣ. ರೆಕ್ಟಾಂಗ್ಯುಲರ್, ಕ್ಯೂಬಾಯ್ಡ್, ಹೆಕ್ಸಗನ್, ಆಕ್ಟಾಗನ್, ನ್ಯಾನೋಗನ್, ಡೆಕಾಗನ್, ಇಲ್ಲ ಬೆಂಡ್ ಗ್ಲಾಸ್ ಅಲ್ಲಿ ಸಿಲಿಂಡರ್ ಟ್ಯಾಂಕ್, ಏನ್ ಬೇಕಾದ್ರೂ ಸಾಧ್ಯ. ಎಲ್ಲಾ ತರ ಟ್ಯಾಂಕ್, ಎಲ್ಲ ಸ್ಟೇರ್ ಕೇಸ್ ಕೆಳಗ್ ಮಾಡ್ಬೇಕಾ? ಇದೊಂದೇ ಮಾಡೋದೊಂದೇ ವಿಚಾರ ಅಲ್ಲ, ಅದನ್ನ ಅಕ್ಯುರೇಟ್ ಆಗಿ ನಾವು ಎಕ್ಸಿಕ್ಯೂಟ್ ಮಾಡ್ಬೇಕು. ಇವಾಗ ಒಂದು ಗ್ಲಾಸ್ ನೋಡಿ, ಇವಾಗ ಸಪೋಸ್ ಇಲ್ಲಿ ಬಂದ್ರೆ ಗ್ಲಾಸ್ ಟು ಗ್ಲಾಸ್ ಎಡ್ಜ್ ಮ್ಯಾಚಿಂಗ್ ಆಗುತ್ತೆ, ಮತ್ತೆ ಸಿಲಿಕಾನ್ ವರ್ಕ್ ಪರ್ಫೆಕ್ಟ್ ಆಗಿರುತ್ತೆ, ಬಬಲ್ಸ್ ಇರಲ್ಲ. ಸೊ ದಟ್ ಶೋಸ್ ದ ಕ್ವಾಲಿಟಿ ಆಫ್ ದ ವರ್ಕ್. ಇದೆಲ್ಲ ನೀವೇ ಮಾಡಿರೋದಾ? ಇಲ್ಲಿರೋ ಎಲ್ಲ ಪ್ರತಿಯೊಂದು ನೀವೇ ಮಾಡೋದಾ? ಕರೆಕ್ಟ್, ನಾವೇ ಮಾಡಿರೋದು. ಇಲ್ಲಿರೋಂತ ಮೋಸ್ಟ್ ಆಫ್ ದ ಟ್ಯಾಂಕ್ಸ್, ಒಂದು 1 or 2 ಇಂಪೋರ್ಟೆಡ್ ಟ್ಯಾಂಕ್ಸ್ ಬಿಟ್ಟು ಮಿಕ್ಕಿದೆಲ್ಲ ನಾವೇ ಮಾಡಿರೋದು. ಇನ್ಫ್ಯಾಕ್ಟ್ ಕಟಿಂಗ್ ಸಮೇತ ನಾನೇ ಮಾಡಿ ನಾನೇ ಪೇಸ್ಟ್ ಮಾಡೋದು. ಸೊ ಈಗ ನಾನು ಅದೇ ಹೊಸ ಮನೆಗಳಿಗೆ ಅಥವಾ ನಾವು ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ರೆ ನಿಮಗೆ ಕಾಲ್ ಮಾಡೋದು, ನೀವು ಬಂದು ನೀವೇ ಒಂದು ಇಟ್ಕೊಂಡು ಕೊಟೇಶನ್ ಎಲ್ಲ ಕೊಟ್ಟು ಅದೇನಾಗುತ್ತೆ, ಯಾವ ತರ ಕರ್ವ್ ನಮ್ಗೆ ಯಾವ ತರ ಬೇಕು ಅದೆಲ್ಲ ಮಾಡ್ಕೊಡ್ತೀರಾ? ಆ ತರ ಎಲ್ಲ ಮಾಡ್ಬೋದು. ಇವಾಗ ಆಲ್ರೆಡಿ ಪ್ರೀ ಡಿಟರ್ಮಿನ್ಡ್ ಸ್ಪೇಸ್ ಇದ್ರೆ ಅದಕ್ಕೆ ಮಾಡ್ಬೋದು. ಇಲ್ಲ ಅಂದ್ರೆ ನಾವು ಅಡ್ವೈಸ್ ಮಾಡ್ಬೋದು, ಈ ಕಡೆ ಸನ್ಲೈಟ್ ಬರುತ್ತೆ, ಈ ಕಡೆ ಟೆಂಪರೇಚರ್ ಯಾವ ತರ, ಮರೈನ್ ಆದ್ರೆ ಕೂಲರ್ ಸ್ಪೇಸ್ ಬೇಕು, ಶಾಡೋ ಇರೋಂತದ್ ಬೇಕು. ಸೊ ಇವಾಗ ಟೆರೇರಿಯಂ, ಶಾಲೋ ಟ್ಯಾಂಕ್ಸ್ಗೆ ವಿಂಡೋ ಹತ್ರ ಇರುವಂತದ್ದು ಬೇಕು. ಸೊ ಎಲ್ಲಾ ತರ ಅಡ್ವೈಸ್ ಸಿಗುತ್ತೆ. ನಮಗ್ ಗೊತ್ತಿರೋ ಟು ದ ಬೆಸ್ಟ್ ಆಫ್ ಅವರ್ ನಾಲೆಡ್ಜ್ ಅಡ್ವೈಸ್. ಸೊ ನನ್ನ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ಟ್ಯಾಂಕ್ಸ್ ಈಗ ಒಬ್ಬ ಅಕ್ವೈರಿಸ್ಟ್ ಆದವ್ರಿಗೆ ಗೊತ್ತಿರುತ್ತೆ, ಈಗ ಬರೀ ನಾರ್ಮಲ್ ಟ್ಯಾಂಕ್ ಅಲ್ಲ, ಈಗ ಒಂದು ಕರ್ವ್ ಟ್ಯಾಂಕ್ ಆಗ್ಲಿ, ಪಲ್ಯುಡೇರಿಯಂ ಟ್ಯಾಂಕ್, ವಿವೇರಿಯಂ ಟ್ಯಾಂಕ್ಸ್, ಮತ್ತೆ ಡಿಫ್ರೆಂಟ್ ಟ್ಯಾಂಕ್ಸ್ ಬರುತ್ತೆ. ಈ ತರ ಟ್ಯಾಂಕ್ಸ್ ಅಂದ್ರೆ ಈಗ ಪಲ್ಯುಡೇರಿಯಂಗೆ, ವಿವೇರಿಯಂಗೆ ಇದೆಲ್ಲ ನೀವು ನಮ್ಗೆ ಟ್ಯಾಂಕ್ಸ್ ಮಾಡ್ಕೊಡ್ತೀರಾ, ಅಥವಾ ಇಲ್ಲಿ ಡಿಸ್ಪ್ಲೇ ಸುಮಾರು ಇದಾವೆ, ಅದನ್ನು ಒಂದ್ಸರಿ ಹಾಗೆ ನಮ್ಗೆ ತೋರಿಸ್ತೀರಾ ಯಾವ ತರ ಟ್ಯಾಂಕ್? ಖಂಡಿತ ಇದೆ. ಹೇಳಿ, ಈ ಟ್ಯಾಂಕ್ ಬಗ್ಗೆ ಹೇಳಿ ಫಸ್ಟ್. ಇಲ್ಲಿ ನೋಡಿದ್ರಲ್ಲ, ಇದೇನ್ ಟ್ಯಾಂಕ್ ಇದು? ಇದು ಯಾವ? 5 feet. ಓಕೆ,
ಅಕ್ವಾ ಟೆರೇರಿಯಂ ಆರ್ ಪ್ಯಾಲಿಡೇರಿಯಂ ಅಂತ ಹೇಳ್ಬೋದು. ಓಕೆ. ಸೊ ಇದನ್ನ ಪ್ಯಾಲಿಡೇರಿಯಂ ಮಾಡ್ಬೇಕು ಅಕ್ವಾ ಟೆರೇರಿಯಂ ಮಾಡ್ಬೇಕು ಅಂತ ನಾನು ಇನ್ನ ಡಿಸೈಡ್ ಮಾಡಿಲ್ಲ ಇಲ್ಲಿ. ಓಕೆ. ಸೊ ಇನ್ನೂ ಟೈಮ್ ತಗೋತಾ ಇದೀನಿ ಇದನ್ನ. ಐ ಆಮ್ ಸ್ಟಿಲ್ ಇಮ್ಯಾಜಿನಿಂಗ್ ವಾಟ್ ಟು ಡೂ ಅಂತ. ಈ ತರ ಕಸ್ಟಮೈಸ್ ಟ್ಯಾಂಕ್ಸ್ ಎಲ್ಲ ಬೇಕು ಅಂದ್ರೆ ಖಂಡಿತ ಮಾಡ್ಬೋದು. ಬೇಸ್ಡ್ ಆನ್ ನಮ್ ರಿಕ್ವೈರ್ಮೆಂಟ್ ನೀವು ಮಾಡ್ಕೊಡ್ತೀರಿ. ಖಂಡಿತ ಮಾಡ್ಬೋದು. ಈ ತರ ಸುಮಾರು ಟ್ಯಾಂಕ್ಸ್ ಚೆನ್ನೈ, ಒರಿಸ್ಸಾ, ಭುವನೇಶ್ವರ್, ಕೋಲ್ಕತಾ, ಮುಂಬೈ ತುಂಬಾ ಕಡೆ ಶಿಪ್ ಮಾಡಿದೀವಿ. ರೆಗ್ಯುಲರ್ ಆಗಿ ತಮಿಳ್ನಾಡಲ್ಲಿ, ಮಧುರೈ ಎಲ್ಲ ಸುಮಾರು ಕಡೆ ಶಿಪ್ಪಿಂಗ್ ಮಾಡ್ತೀವಿ. ಸೊ ಮತ್ತೆ ವೀಕ್ಷಕರೇ, ನಾನು ನಿಮ್ಗೆ ಹೇಳಲೇಬೇಕು, ಒನ್ ಆಫ್ ಮೈ ಫೇವರೇಟ್ ಕ್ಯೂಬ್ ಟ್ಯಾಂಕ್ಸ್, ಶಾಲೋ ಟ್ಯಾಂಕು ಇಲ್ಲಿ ನೀವು ನೋಡ್ಬೋದು. ಇವರು ಸೆಟಪ್ ಮಾಡ್ತಾರೆ. ಈ ಸೆಟಪ್ ಮಾಡ್ಬೇಕಾದ್ರೂ ಅವ್ರು ಕೇಳ್ಕೊಂಡ್ ಬಂದು ಒಂದು ವಿಡಿಯೋ ಮಾಡ್ತೀನಿ. ಸೊ ದಟ್ ವಿಲ್ ನಾಟ್ ಬಿ ಅ ಪ್ರಾಬ್ಲಮ್ ಅಂತ ಅನ್ಕೊಂಡಿನಿ. ಪ್ಲಸ್ ಸರ್ ಹೇಳಿ, ಈ ಟ್ಯಾಂಕ್ ಬಗ್ಗೆ ಹೇಳಿ, ಸೈಜ್ ಹೇಳಿ. ಫಸ್ಟ್ ಆಫ್ ಆಲ್ ಇದು ವಿಡಿಯೋದಲ್ಲಿ ನೋಡಕ್ ಚಿಕ್ಕದಾಗ ಕಾಣಿಸ್ಬೋದು, ಇದು ದೊಡ್ಡದು ಇದೆ ಸ್ವಲ್ಪ. ಹೇಳಿ, ಈ ಟ್ಯಾಂಕ್ ಬಗ್ಗೆ ಹೇಳಿ ಸರ್. ಇದು 90 ಸೆಂಟಿಮೀಟರ್ 30 ಸೆಂಟಿಮೀಟರ್ ಹೈಟ್. ಸೊ ದಿಸ್ ಈಸ್ ಶಾಲೋ ಟ್ಯಾಂಕ್. ಸೊ ಶಾಲೋ ಟ್ಯಾಂಕ್ ಅಲ್ಲಿ ನಾನು ಇವಾಗ ಏನ್ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಇದೀನಿ ಅಂದ್ರೆ, ಶಾಲೋ ಟ್ಯಾಂಕ್ ಅಂದ್ರೆ ಶಾಲೋ ವಾಟರ್ ಅಲ್ಲಿ ಇವಾಗ ಲೇಕ್ ಎಡ್ಜ್ ಆರ್ ಸ್ಮಾಲ್ ಪೂಲ್, ಸ್ಮಾಲ್ ಪಡಲ್ ಆಫ್ ವಾಟರ್, ಆ ತರ ಎನ್ವಿರಾನ್ಮೆಂಟ್ ಇಲ್ಲಿಗೆ ರೀಕ್ರಿಯೇಟ್ ಮಾಡ್ಬೇಕಂತ ಅನ್ಕೊಂಡಿರೋದು. ಮೋಸ್ಟ್ಲಿ ಐ ವಿಲ್ ಬಿ ಯೂಸಿಂಗ್ ಹೈಗ್ರೋಫಿಲಾ ಕಾರಿಮ್ಬ್ರೋಸಾ ಸ್ಟ್ರಿಕ್ಟಾ. ದಟ್ ವಿಲ್ ಕಮ್ ಔಟ್ ಆಫ್ ದ ವಾಟರ್, ಇಟ್ ವಿಲ್ ಫ್ಲವರ್. ಸೊ ಇದಕ್ಕೆಲ್ಲ ಲೈಟ್ ಅರೇಂಜ್ ಎಲ್ಲ ಮಾಡಬೇಕು. ಇದಕ್ಕಿನ್ನ ತುಂಬಾ ಕೆಲಸ ಇದೆ. ಇದು ಆಟ್ ಸೈಜ್ ಟ್ಯಾಂಕ್ ಅಲ್ಲ, ಇದೆಲ್ಲ ನೀವೇ ಮ್ಯಾನುಫ್ಯಾಕ್ಚರ್ ಮಾಡೋದು? ಕ್ಯಾಬಿನೆಟ್ಸ್ ನೀವೇ ಮ್ಯಾನುಫ್ಯಾಕ್ಚರ್? ಕ್ಯಾಬಿನೆಟ್ಸ್ ಕೂಡ ನಾನೇ ಕ್ಯಾಬಿನೆಟ್ಸ್ ಕೂಡ ನಾವೇ ಮಾಡೋದು. ಇದ್ರ ಜೊತೆಗೆ ಕ್ಯಾಬಿನೆಟ್ಸ್ ಹೇಗೆ ಅಂದ್ರೆ ನೋಡಿ, ಇಲ್ಲಿ ಸ್ಪೇಸಿಂಗ್ ಆಗ್ಲಿ, ಇದಲ್ಲ ಸ್ಪೇಸಿಂಗ್, ಡೋರ್ ಆ ಕಡೆ ಈ ಕಡೆ ಎಲ್ಲೂ ಹೋಗಿಲ್ಲ, ಪರ್ಫೆಕ್ಟ್ಲಿ ಅಲೈನ್ಡ್ ಇರುತ್ತೆ. ಸೊ ಕ್ಯಾಬಿನೆಟ್ ಕ್ವಾಲಿಟಿ ಮೇಲೂ ಎಂಫಸಿಸ್ ಕೊಟ್ಟು ನೀಟಾಗಿ ಮಾಡ್ತೀವಿ. ವಾಟ್ ಯು ಡೂ ಇಟ್ ಬೆಟರ್. ಆಸ್ ಪರ್ ದ ನೇಮ್, ಬೆಟರ್ ಅಕ್ವೇರಿಯಂ ತರ. ಸೊ ಚೆನ್ನಾಗಿದೆ ಈ ಟ್ಯಾಂಕ್ಸ್. ಪ್ಲಸ್ ಇದಕ್ಕೆಲ್ಲ ಹೈಟ್ ಬೇಕು ಅಂದ್ರೆ ನಾವು ಈಗ ಈವನ್ ನಿಮ್ಗೆ ಕ್ಯಾಬಿನ್ ಹೇಳಿದ್ರು ನಮ್ಗೆ ಕಸ್ಟಮೈಸ್ ಮಾಡ್ಕೊಡ್ತೀರಲ್ಲ. ಹೈಟ್ ಕ್ಯಾಬಿನ್ ಹೇಳಿದ್ರು ಕಸ್ಟಮೈಸ್ ಮಾಡ್ತೀವಿ. ಕ್ಯಾಬಿನ್ ಬಗ್ಗೆ ಮಾತಾಡಬೇಕಾದ್ರೆ, ಇವಾಗ ಮನೇಲಿ ದೂರದಲ್ಲಿಟ್ಟು ಕುತ್ಕೊಳ್ಳುವಂತ ಸ್ಪೇಸ್ ಆದ್ರೆ ಅವಾಗ ಏನ್ ಮಾಡ್ಬೇಕು, ಅಕ್ವೇರಿಯಂ ನಾವು ಜನರಲಿ ವಾಟ್ ದ ರೂಲ್ ಈಸ್, ನಮ್ಮ ಮೋಸ್ಟ್ ಆಫ್ ದ ಟೈಮ್ ನಾವು ಯಾವ ಆಂಗಲ್ ಇಂದ ನೋಡ್ತಿರೋ, ಯಾವ ಲೆವೆಲ್ ಇಂದ ನೋಡ್ತೀವೋ ಆ ಐ ಲೆವೆಲ್ಗೆ ವಾಟರ್ ಲೆವೆಲ್ ಇರಬೇಕು ಅಂತ. ಇಟ್ ಈಸ್ ಅ ರೂಲ್. ನಾಟ್ ಆಲ್ವೇಸ್, ಬಟ್ ಆ ತರಾನೇ ಜನರಲಿ ಇರೋದು. ಇದು ಶಾಲೋ ಟ್ಯಾಂಕ್ ಆದ್ರೆ ದಿಸ್ ಈಸ್ ಅ ವಾಕ್ ಅರೌಂಡ್ ಟ್ಯಾಂಕ್ ಟು ಸಿ 360 ಡಿಗ್ರಿ. ಅಂದ್ರೆ ವಿ ಹ್ಯಾವ್ ಟು ವಾಕ್ ಅರೌಂಡ್ ಟು ಎಕ್ಸ್ಪ್ಲೋರ್ ವಾಟ್ ಈಸ್ ಇನ್ಸೈಡ್ ದ ಟ್ಯಾಂಕ್. ಸೊ ಅದಕ್ಕೆ ಇವಾಗ ಈ ಟ್ಯಾಂಕ್ ನ ಲೋ ಮಾಡಿದಿದ್ರೆ ನಮಗೆ ಮೇಲಿಂದ ವ್ಯೂ ಸಿಗ್ತಾ ಇತ್ತು. ಸೊ ಬೇಕಂತ ಐ ಲೆವೆಲ್ಗೆ ಮ್ಯಾಚ್ ಆಗ್ಲಿ, ಹೈ ಆಗ್ಲಿ ಅಂತ ಈ ತರ ಮಾಡೋದು. ಆಕ್ಚುಲಿ ಇದೆಲ್ಲ ಈ ಊರ್ ಕಡೆ ಮತ್ತೆ ಫಾರ್ಮ್ ಹೌಸ್ ಗಳಲ್ಲೆಲ್ಲ ಮಧ್ಯದಲ್ಲಿ ಸುತ್ತ ಜಾಗ ಬಿಟ್ಟು ಮಧ್ಯದಲ್ಲಿ ಕೆಲವು ಕಮರ್ಷಿಯಲ್ ಸ್ಪೇಸಸ್, ಹೋಟೆಲ್ಸ್ ಅಲ್ಲೆಲ್ಲ ಬೇಕಾಗುತ್ತೆ. ಮತ್ತೆ ನೀವು ಕಾರ್ಪೊರೇಟ್ ಕಂಪನಿಗಳಿಗೂ ಸಾಕಷ್ಟು ಕಡೆ ಟ್ಯಾಂಕ್ಸ್ ಇದೆಲ್ಲ ಮಾಡ್ಕೊಟ್ಟಿದ್ದೀನಿ. ಸಬ್ ಕಾಂಟ್ರಾಕ್ಟ್ ಸಿಕ್ಕಿದೆ, ಹೆಸರು ಹೇಳೋ ಆಗಿಲ್ಲ. ತುಂಬಾ ದೊಡ್ಡ ದೊಡ್ಡ ಕಂಪನಿಗಳಿಗೆ ಮಾಡ್ಕೊಟ್ಟಿದ್ದೀವಿ ಟ್ಯಾಂಕ್ಸ್. ರಾಡಿಸನ್ ಹೋಟೆಲ್ಗೆ ಮಾಡ್ಕೊಟ್ಟಿದ್ವಿ ಟೆರೇರಿಯಮ್ಸ್. ಗುಡ್. ಮತ್ತೆ ಇನ್ನೊಂದು ಡೌಟ್ ಏನಪ್ಪಾ ಅಂತಂದ್ರೆ, ಇದು ನಾರ್ಮಲ್ ವುಡ್ ಸಿಗುತ್ತಲ್ಲ ಅದ ಅಥವಾ ಪ್ಲೈವುಡ್? 100% ಪ್ಲೈವುಡ್ ಯೂಸ್ ಮಾಡ್ತೀರಾ ಟ್ಯಾಂಕ್ಸ್ಗೆ? ಸರ್, ಕ್ಯಾಬಿನೆಟ್ ಜನರಲಿ is made out of MDF or HDF. HDF is a higher quality of the powdered flat ಮಾಡಿರುವಂತ ವುಡ್. ಇದರಲ್ಲಿ ತುಂಬಾ ಡಿಫರೆನ್ಸ್ ಇದೆ. ಪಾರ್ಟಿಕಲ್ ಬೋರ್ಡ್, ಇಂಜಿನಿಯರ್ಡ್ ವುಡ್ ಅದೆಲ್ಲ ಬೇರೆ. ಅದು ವಾಟರ್ ಸೀಪಿನ್ ಆದಾಗ ಓವರ್ ದ ಟೈಮ್ ಇಟ್ ವಿಲ್ ಇವಾಗ ನೀರ್ ಕುಡ್ದಂಗೆ ಅದರದ್ದು ಸ್ವೆಲ್ಲಿಂಗ್ ಆಗ್ತಾ ಬರುತ್ತೆ. ಸೊ ಹಾರ್ಡ್ನೆಸ್ ಕಮ್ಮಿ ಆಗ್ತಾ ಒಂದ್ಸತಿ ಯಾವಾಗ ಬೇಕಾದ್ರೆ ಆಗ್ಬೋದು. ಈ ಚೈನೀಸ್ ಇಂಪೋರ್ಟೆಡ್ ಅದೆಲ್ಲ, ಇನ್ಫ್ಯಾಕ್ಟ್ ಈ ಇಡೀ ಸ್ಟೋರ್ ಅಲ್ಲಿ ಚೈನೀಸ್ ಇಂಪೋರ್ಟೆಡ್ ಮತ್ತೆ ಬೆಂಟ್ ಗ್ಲಾಸ್ ಅಕ್ವೇರಿಯಂ ಯಾವ್ದು ಇಲ್ಲ. ಎಲ್ಲ ಸ್ಟ್ಯಾಂಡರ್ಡ್ ಕ್ವಾಲಿಟಿ. ಮತ್ತೆ ಪ್ಲೈವುಡ್ ಅಲ್ಲೂ ಸುಮಾರು ಕ್ವಾಲಿಟಿ ಪ್ಲೈವುಡ್ ಇದೆ. 3 ತರ ಬರುತ್ತೆ. ಒಂದು ಕಮರ್ಷಿಯಲ್ ರೇಂಜ್, ಇನ್ನೊಂದು ಬಾಯ್ಲಿಂಗ್ ವಾಟರ್ ರೆಸಿಸ್ಟೆಂಟ್ ಅಂತ, ಅದು ಟಾಪ್ ಲೇಯರ್ ಅಲ್ಲಿ ಮಾತ್ರ ವಾಟರ್ ರೆಸಿಸ್ಟೆಂಟ್ ಕೋಟಿಂಗ್ ಇರುತ್ತೆ. ಇನ್ನೊಂದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್. ಅದು 1-2 ದಿನ ನೀರಲ್ಲಿ ಮುಳುಗಿಸಿದ್ರು ಏನು ಆಗಲ್ಲ ಅಂತ. ಸೊ ನಾವೆಲ್ಲ ತುಂಬಾ ಒಳ್ಳೆ ಸಬೂರಿ ಅನ್ನೋ ಬ್ರ್ಯಾಂಡ್ ಇಂದ ಒಳ್ಳೆ ಸೂಪರ್ ಆಗಿರೋ ಕ್ವಾಲಿಟಿ ವುಡ್ ಯೂಸ್ ಮಾಡಿ, ಇದ್ರದ್ದು ಸರ್ಫೇಸ್ ಅಷ್ಟೇ PVC ಶೀಟ್ ಹಾಕ್ತೀವಿ. ಯಾಕೆಂದ್ರೆ PVC ಈಸ್ ಅ ಪ್ಲಾಸ್ಟಿಕ್, ಪಾಲಿವಿನೈಲ್ ಕ್ಲೋರೈಡ್ ಪ್ಲಾಸ್ಟಿಕ್. ಸೊ ಅದು ಆಲ್ರೆಡಿ ವಾಟರ್ ಪ್ರೂಫ್ ಅಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಅ ಬೆನಿಫಿಟ್ ಫಾರ್. ಮತ್ತೆ ಇನ್ನೊಂದೇನಂದ್ರೆ, ನಿಮ್ಮ ಹತ್ರ ಟ್ಯಾಂಕ್ ಎಲ್ಲ ನೋಡಿ ನನಗೆ ಅನ್ನಿಸಿದಾಗ, ಈಗ ನಾವೊಂದು ಈ ಟ್ಯಾಂಕ್ಸ್ ಮಾಡುವಂತ ಟಾಪ್ ನಾಚ್ ಕಂಪ್ನಿಗಳಿಂದಲ್ಲ, ADA, UN ಮತ್ತೆ ತುಂಬಾ ಒಳ್ಳೊಳ್ಳೆ ಕಂಪ್ನಿಗಳು ಟ್ಯಾಂಕ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ, ಅದೇ ಪರ್ಫೆಕ್ಟ್ ಫಿನಿಶಿಂಗ್ ಮಾಡಿದ್ರಿ. ನೀವೇ ಮಾಡಿದ್ರು ಗೊತ್ತೇ ಆಗಲ್ಲ, ಅದು ಮಿಷಿನ್ ಮೇಡ್ ಅಂತ ಕಾಣಿಸುತ್ತೆ.
ಆ ತರ ಫಿನಿಶಿಂಗ್ ಕೊಟ್ಟಿದ್ದೀರಾ. ಮತ್ತೆ ನಿಮ್ ಹಿಂದೆ ಕಾಣ್ತಾ ಇರೋಂಥ ಒಂದು ಗ್ಲಾಸ್ ಟ್ಯಾಂಕ್ ಏನಿದೆಯಲ್ಲ, ಅದು ಅಷ್ಟೇ, ಆ ಗ್ಲಾಸ್ ಕ್ಯಾಬಿನೆಟ್ ಇರೋದು. ಇದೆಲ್ಲ ಟಾಪ್ ಈಗ ಈಗ ಮತ್ತೆ ಆತರ UN ಆತರ ಕಂಪ್ನಿಗಳಲ್ಲಿ ಮಾತ್ರ ಇರುತ್ತೆ. ಬಟ್ ವಿವಾ ಮತ್ತೆ ಈ ತರ ಕಂಪ್ನಿಗಳೇನಿದೆಯಲ್ಲ ಆ ತರದಲ್ಲಿ ಮಾತ್ರ ಬರುತ್ತೆ. ಇದು ನೀವೇ ಮ್ಯಾನುಫ್ಯಾಕ್ಚರ್ ಮಾಡಲ್ಲ? ಅದು ನಾವೇ ಮಾಡಿರೋದು. ಎಸ್, ಇನ್ಸ್ಪೈರ್ಡ್ ಬೈ ADA. ವೆರಿ ಲಕ್ಕಿ ಟು ಹ್ಯಾವ್ ಇನ್ಸ್ಪೈರ್ಡ್ ಬೈ ಟಕಾಶಿ ಯಮನಾ ಅಂಡ್ ADA. ಅವರಿಂದ ಇನ್ಸ್ಪಿರೇಷನ್ ಮಾಡಿ ಬಂದು ಇದು ನೀವೇ ಮ್ಯಾನುಫ್ಯಾಕ್ಚರ್ ಮಾಡಿರೋದು? ನಾವೇ ಮಾಡಿರೋದು. ತುಂಬಾ ಚೆನ್ನಾಗೂ ಬಂದಿದೆ. ಇಲ್ಲೊಂದು ಟ್ಯಾಂಕ್ ಇದೆ, ಎಂಟಿ ಟ್ಯಾಂಕ್ ಇದೆ, ಜನಕ್ಕೆ ಹೇಗೆ ಕಾಣಿಸುತ್ತೆ ಅಂತ ಬೇಕಾದ್ರೆ ತೋರಿಸೋದು. ನೋಡಿ, ಎಲ್ಲ ಗ್ಲಾಸ್ ಪರ್ಫೆಕ್ಟ್ಲಿ ಅಲೈನ್ಡ್, ಪರ್ಫೆಕ್ಟ್ಲಿ ಪೇಸ್ಟೆಡ್, ನೀಟಾಗಿ ಕಾಣಿಸುತ್ತೆ. ಈ ತರ ನೋಡಿ, ಈ ತರ ಮನೆಗಿಟ್ಟು ತುಂಬಾ ಆಸ್ಥೆಟಿಕ್ ಆಗಿ ಕಾಣುತ್ತೆ. ಆ ತರ ಟ್ಯಾಂಕ್ ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ಲುಕ್ ಆಗಿ ಕಾಣುತ್ತೆ ಅಲ್ಲ. ಇದೆಲ್ಲ ಆರಾಮಾಗಿ ಮಾಡ್ಬೋದು. ಇಟ್ ಈಸ್ ಜಸ್ಟ್ ಅ ಮ್ಯಾಟರ್ ಆಫ್ ಸ್ಕಿಲ್. ದೇವ್ರ ದಯಿಂದ ನಮ್ಗೆ ಸ್ಕಿಲ್ ಕೊಟ್ಟಿದ್ದಾರೆ ದೇವರು, ನಾವು ಮಾಡ್ತಾ ಇದೀವಿ. ಮತ್ತೆ ಈ ಟ್ಯಾಂಕು, ಈ ಮರೈನ್ ಟ್ಯಾಂಕ್ ಈ ತರ ಎಲ್ಲ ಮಾಡಿದಾಗ ಇದು ಹಿಂದೆಗಡೆನೆ ಕ್ಯಾಬಿನೆಟ್ ಇರುತ್ತೆ ಟ್ಯಾಂಕ್. ಹಿಂದ್ಗಡೆ ಫಿಲ್ಟ್ರೇಷನ್, ಬ್ಯಾಕ್ ಸೈಡ್ ಫಿಲ್ಟ್ರೇಷನ್, ಇದು ಔಟ್ಫ್ಲೋ ನಾಸಲ್, ಒಳಗಡೆ ರಿಟರ್ನ್ ಪಂಪ್ ಹಾಕಿ. ದಿಸ್ ಇಸ್ ಅ ಸ್ಮಾಲ್ ಮಿನಿ ಮರೈನ್ ಟ್ಯಾಂಕ್. ನಾಟ್ ನೆಸೆಸರಿಲಿ ಮರೈನ್ ಮಾಡ್ಲೇಬೇಕಂತೇನಿಲ್ಲ, ಬೇರೆ ತರನು ಮಾಡಬಹುದು. ಬಟ್ ಕ್ಯಾಬಿನೆಟ್ ನಿಮ್ಮ ಹತ್ರ ಏನಪ್ಪಾ ಅಂದ್ರೆ ಪ್ಲಸ್ ಪಾಯಿಂಟ್, ಫುಲ್ ಸೆಟಪ್ ಸಿಗುತ್ತೆ. ಎಸ್, ವಿತ್ ಕ್ಯಾಬಿನ್, ಟ್ಯಾಂಕ್ಸ್. ಇಲ್ಲಿ ಬಂದ್ರೆ ನಾವು ಬೇರೆ ಕಡೆ ಏನು ಹುಡ್ಕೊಳಂಗಿಲ್ಲ. ಇಲ್ಲ, ಎಲ್ಲ 100% ಸಿಗುತ್ತೆ ನಮ್ಗೆ. ಫಿಲ್ಟರ್, ಲೈಟು, ಮತ್ತೆ ಸ್ಪಾಂಜು, ಫಿಲ್ಟ್ರೇಷನ್ ಮೀಡಿಯಾ, ಕರೆಕ್ಟ್, ಕ್ಯಾನಿಸ್ಟರ್ಸ್ ಎಲ್ಲ ಸಿಗುತ್ತೆ. 100% ಇದೆಲ್ಲ ಸಿಗುತ್ತೆ. ಮತ್ತೆ ಒಂದೆರಡು ಟ್ಯಾಂಕ್ಸ್ ಗಳು ತೋರಿಸಿ, ಬೇರೆ ಬೇರೆ ಮಾಡಿರೋ ಟ್ಯಾಂಕ್ಸ್ ಗಳು. ಪರ್ಡೇರಿಯಂ ಟ್ಯಾಂಕ್ಸ್ ಚಿಕ್ಕದ್ ಮಾಡಿರೋದು ಇದೆಯಾ? ಅಲ್ಲಿದೆ, ಬನ್ನಿ ಒಂದ್ಸರಿ ಅದನ್ನು ತೋರಿಸಿ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ವಿಚಿತ್ರ ಇದೇನೆ. ಇದೆಲ್ಲ ನೀವೇ ಮಾಡಿರೋದಲ್ಲ ಇದು? ಇದು ಒಬ್ರಿಗೆ ಡೆಲಿವರಿ ಹೋಗುತ್ತೆ. ಇದು ಕಸ್ಟಮೈಸ್ ಟ್ಯಾಂಕ್ ಮಾಡಿ, ಕಸ್ಟಮೈಸ್ ಟ್ಯಾಂಕ್. ಇದಕ್ಕೆ ಬ್ಯಾಕ್ ಸೈಡ್ ಬ್ಯಾಕ್ ಗ್ಲಾಸ್ ಅಲ್ಲಿ ಓವರ್ಫ್ಲೋ ಬಾಕ್ಸ್ ಇದೆ. ಅದರಿಂದ ಕೆಳಗಡೆ ಸಂಪಿಗೆ ಹೋಗುತ್ತೆ, ಇದಕ್ಕೆ ಸಂಪಿಗೆ ಬರುತ್ತೆ, ಅಲ್ಲಿ ಫಿಲ್ಟ್ರೇಷನ್ ಆಗುತ್ತೆ. ಈ ತರ ಎಲ್ಲ ಕಸ್ಟಮೈಸಬಲ್, ನಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಡ್ತೀವಿ. ಕಸ್ಟಮ್ ಟ್ಯಾಂಕ್ಸ್ ಸರ್, ಇಲ್ಲಿ ಒಂದು 7-8 ಅಂಗಡಿ ಬ್ಯಾಂಗ್ಳೂರ್ ಶಾಪ್ಗೆ ನಾವೇ ಸಪ್ಲೈ ಮಾಡ್ತೀವಿ. ಹ್ಯಾಪಿಲಿ ಸಪ್ಲೈಯಿಂಗ್ ಪ್ರಾಡಕ್ಟ್ಸ್. ಸೂಪರ್. ಮತ್ತೆ ಇದು ಅಷ್ಟೇ, ಟ್ಯಾಂಕ್ ತುಂಬಾ ಚೆನ್ನಾಗಿದೆ. ಇದು ಫುಲ್ ಸೆಟಪ್ ಸಿಗುತ್ತಲ್ಲ ವಿತ್ 100%. ಮತ್ತೆ ಅದು ಮಾಡ್ಕೊಡ್ತಿರ್ಬೇಕಂದ್ರೆ ನೀವು ಇದೇ ತರ ಇದು ಮನೆಯಲ್ಲಿ ಬಂದು. ಕರೆಕ್ಟ್. ಈ ತರ ನೋಡಿ, ಮಿಸ್ಟ್ ಅಂಡ್ ವಾಟರ್ ಫ್ಲೋ ಸಿಸ್ಟಮ್ ಇದೆಯಲ್ಲ ಬ್ಯಾಕ್ ಸೈಡ್, ಅದು ನಾವು ಇಲ್ಲಿ ಕಸ್ಟಮೈಸ್ ಮಾಡಿ ಮಾಡ್ತಿರೋಂಥದ್ದು. ಇದು ತುಂಬಾ ಚೆನ್ನಾಗಿದೆ. ಅಕ್ವಾ ಟೆರೇರಿಯಂ ತರನೂ ಇರುತ್ತದಲ್ಲ? ಅಕ್ವಾ ಟೆರೇರಿಯಂ, ಟೆರೇರಿಯಂ ಪ್ಲಾಂಟ್ಸ್ ಮಾಡಿದ್ರೆ ಹೆಚ್ಚು ಕಮ್ಮಿ ಅಕ್ವಾ ಟೆರೇರಿಯಂ. ಸೊ ವಿ ಹ್ಯಾವ್ ಯೂಸ್ಡ್ ಪಿಕಾಕ್ ಮಾಸ್ ಹಿಯರ್, ಹೈಡ್ರೋಕೋಟೈಲ್ ಟಿಪಾಡಿಟಾ ಮಿನಿ, ರೊಟಾಲಾ HRA, ಅನುಬಿಯಸ್ ಫ್ಯಾಟಿ ಡಾರ್ಕ್. ಸೊ ಇಟ್ ಈಸ್ ಅಕ್ವಾಟಿಕ್ ಪ್ಲಾಂಟ್ಸ್ ಅಲ್ವಾ, ಸೊ ವಿ ಕಾಲ್ ಇಟ್ ಪ್ಯಾಲಿಡೇರಿಯಂ. ಓಕೆ. ಮತ್ತೆ ಈ ತರ ಟ್ಯಾಂಕ್ಸ್, ಸ್ಮಾಲ್ ಟ್ಯಾಂಕ್ಸ್, ಕಸ್ಟಮೈಸ್ ಟ್ಯಾಂಕ್ಸ್ ಇದೆ ಪ್ಯಾಲಿಡೇರಿಯಂ ಟ್ಯಾಂಕ್ಸ್ ಗಳಲ್ಲ? ಎಸ್. ಈ ಸೆಟಪ್ ನೋಡ್ಬೋದು ನೀವು ವೀಕ್ಷಕರೇ, ತುಂಬಾ ಚಿಕ್ಕ ಟ್ಯಾಂಕ್, ಇದ್ರೊಳಗೆ ಅಷ್ಟೇ ಸಣ್ಣ ಫಿಶ್ ಗಳಿದೆ. ಈ ತರ ಟ್ಯಾಂಕ್ ಗಳೆಲ್ಲ ತುಂಬಾ ಆಫೀಸ್ ಸ್ಪೇಸ್ ಅಲ್ಲಿ ಇಟ್ಕೊಳ್ಳೋದಕ್ಕೆ, ಆಫೀಸ್ ಸ್ಪೇಸ್, ಡೆಸ್ಕ್ ಟಾಪ್, ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರೆ. ಇಫ್ ದೇ ವಾಂಟ್ ಟು ಕೀಪ್ ಒನ್ ಸ್ಮಾಲ್ ಅಕ್ವೇರಿಯಂ, ಒನ್ ಸ್ಮಾಲ್ ನೇಚರ್ ಅಕ್ವೇರಿಯಂ, ದೇ ಕ್ಯಾನ್ ಗೋ ಫಾರ್ ದಿಸ್. ಏನ್ ಸೈಜ್ ಇದೆ ಇದು? ತುಂಬಾ ಚೆನ್ನಾಗಿದೆ ಸರ್. 6 inches by 6, 150 20. ಅದರಲ್ಲಿ ಸೊ ಇದು ಸ್ಟ್ರಾಬೆರಿ ರಾಸ್ಬೋರಾ. ಇದು ಇಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿ 3 months ಆಯ್ತು. ಹ್ಯಾಪಿಲಿ ಲಿವಿಂಗ್. ಎಸ್, ತುಂಬಾ ಚೆನ್ನಾಗಿದೆ ಈ ಟ್ಯಾಂಕ್. ಕಸ್ಟಮೈಸ್, ಚಿಕ್ಕದು ಒಂದು ಸ್ಪೇಸ್. ಇದಕ್ಕೆ ಲಿಡ್ ಇದೆ, ಒಂದು ಸ್ಮಾಲ್ ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರ್ ಇದೆ, ಒಂದು ಸ್ಮಾಲ್ ಲೈಟ್. ಟೆರೇರಿಯಮ್ಸ್ ಎಲ್ಲ ಸಿಗುತ್ತೆ ನಿಮ್ಮ ಹತ್ರ? ಟೆರೇರಿಯಮ್ಸ್ ಸಿಗುತ್ತೆ. ಮತ್ತೆ ನಿಮ್ಮ ಹತ್ರ ಈಗ ನಾನೊಂದು ಈ ತರ ಈಗ ಶಾಲೋ ಟ್ಯಾಂಕ್ಸ್ ಆಡ್ ಸೈಜ್, ಈಗ ನಾನು ಹೇಳ್ದಲ್ಲ ನಿಮ್ಗೆ, ಈಗ ನಮ್ಗೆ ಟ್ಯಾಂಕ್ಸ್ ಏನ್ ಸಿಗುತ್ತೆ ಅಂದ್ರೆ ಯೂಶಲಿ ಏನಾಗುತ್ತೆ, ನಾನು ಆರ್ಡರ್ ಕೊಟ್ಟು ನನಗಿದ್ದು ಅಭ್ಯಾಸ ಇದೆ. ನಾನೊಂದು ಜಾಗಕ್ಕೆ ಟ್ಯಾಂಕ್ ಕೇಳಿದ್ರೆ ಎಲ್ಲರೂ ಏನ್ ಮಾಡ್ತಾರೆ, ಅಲ್ಲಿ 2 ಮುಕ್ಕಾಲು ಅಡಿ ಜಾಗ ಇದ್ರೆ ಸ್ಟ್ಯಾಂಡರ್ಡ್ ಸೈಜ್ ಸಿಗುತ್ತೆ. 2 ಅಡಿ, 3 ಅಡಿ, 4 ಅಡಿ, 6 ಅಡಿ ಈ ತರ ಸಿಗುತ್ತೆ. ಬಟ್ ನನಗೆ ಒಂದು 2.25 ಅಡಿ ಬೇಕು, ಇಲ್ಲ 2.25 ಅಡಿ ಬೇಕು, ಇಲ್ಲ 2.25 ಅಡಿ ಮೇಲೆ ಒಂದು 2 ಇಂಚ್ ಮಾತ್ರ ಒಂದ್ ಸ್ವಲ್ಪ ಇದಿರ್ಬೇಕು. ಈ ತರ ಅಂದ್ರೆ ಮಾಡ್ಕೊಡ್ತೀರಾ ಆಡ್ ಸೈಜ್? ಸರ್, ಅದೇ ಕಾರಣದಿಂದ ನಾವು ಹೆಸರು ಮಾಡಿರೋದು. ಇವಾಗ 2 ಅಡಿ 60 ಸೆಂಟಿಮೀಟರ್ ಟ್ಯಾಂಕ್ಸ್ ಚೈನಾ ಇಂಪೋರ್ಟ್ ಮಾಡ್ತಾರೆ, ಕೊಡ್ತಾರೆ. 70 ಸೆಂಟಿಮೀಟರ್, 75 ಸೆಂಟಿಮೀಟರ್, 90 ಸೆಂಟಿಮೀಟರ್ ಸ್ಟ್ಯಾಂಡರ್ಡ್ ಸೈಜ್, ಅದೆಲ್ಲ ಇಂಪೋರ್ಟ್ ಮಾಡ್ತಾರೆ. ಇವಾಗ 80 ಸೆಂಟಿಮೀಟರ್, 85 ಸೆಂಟಿಮೀಟರ್. ಆಕ್ಚುಲಿ ಇನ್ಫ್ಯಾಕ್ಟ್ ವಿ ಕಸ್ಟಮೈಸ್ ಟ್ಯಾಂಕ್ಸ್ ಒಂದೊಂದು ಪ್ರಿಸಿಷನ್ ಅಲ್ಲೂ ಕಸ್ಟಮೈಸ್ ಮಾಡ್ಬೋದು. ಓಕೆ. ಮತ್ತೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಟ್ಯಾಂಕ್, ಇದು ತುಂಬಾ ಚೆನ್ನಾಗಿದೆ. ಇದು ಏನೋ ಒಂಥರ ಈಚೆ ಬಂದಿದೆ, ಪ್ಲಾಂಟ್ಸ್ ಎಲ್ಲ ತುಂಬಾ ಅಸ್ಥೆಟಿಕ್ ಆಗಿ ಕಾಣೋದು ಮನೇಲಿ ಇಟ್ರೆ. ಇದ್ಯಾವ ತರ ಸೆಟಪ್ ಪರ್ಟಿಕ್ಯುಲರ್ಲಿ ಇದು? ದಿಸ್ ಈಸ್ ಅ ಚೈನೀಸ್ ಫರ್ನ್. ಓಕೆ. ತುಂಬಾ ಈಸಿ ಟು ಗ್ರೋ ಪ್ಲಾಂಟ್ ಅದು. ಹಿಂದ್ಗಡೆ ಸ್ವಲ್ಪ ಸಾಯಿಲ್ ಹಾಕಿ ಇದನ್ನ ಹಾಕಿದೀವಿ. ಗ್ರೋಸ್ ಬ್ಯೂಟಿಫುಲಿ, ಎಫರ್ಟ್ಲೆಸ್. ಇಷ್ಟು ವಾಟರ್ ಚೇಂಜ್ ಮಾಡಿದ್ರೆ ಸಾಕು, ಇನ್ನೇನು ಕೆಲಸನೇ ಇರಲ್ಲ. ಮನೇಲಿ ಇಟ್ಕೋಬೇಕು ಅನ್ನೋರ್ಗೆ ಅದಕ್ಕೆ CO2 ಏನಾದ್ರು ಬೇಕು? ಏನು ಬಿಡಲ್ಲ
CO2 ಬೇಡ, ಹಾ. ಬಿಕಾಸ್ ವಿ ಹ್ಯಾವ್ ಪುಟ್ ಸಮ್ ಬ್ಯೂಸಿಫುಲ್ ಅಂಡ್ರ, ಅದಕ್ಕೋಸ್ಕರ ಸ್ವಲ್ಪ CO2 ಸ್ಮಾಲ್ CO2 ತುಂಬಾ 1 BPS ಏನೋ ಇದೆ ಅಷ್ಟೇ. ತುಂಬಾ ಚೆನ್ನಾಗಿದೆ. 24 hours ಇಂಜೆಕ್ಟ್ ಆಗ್ತಾ ಇರುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ನಿಮ್ಮ ಹತ್ರ ನೋಡಿದಾಗ ನೀವು ಯಾವುದು ಒಂದೇ ಒಂದು ಸ್ಮಾಲ್ ಚೀಪ್ ಕ್ವಾಲಿಟಿ ಲೈಟ್ಸ್ ಯೂಸ್ ಮಾಡಿದ್ರಿ, ಪ್ರತಿ ಒಂದು ಟ್ಯಾಂಕು ಚಿರೋಸ್ ಅಥವಾ ಟಾಪ್ ನಾಚ್ ಕ್ವಾಲಿಟಿ ಲೈಟ್ಸ್ ಯೂಸ್ ಮಾಡಿದ್ರೆ ಅದೇನ್ ಅಂದ್ರೆ ಏನಂತ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಪೂರ್ತಿ ಮಾಡಿದಾಗ ರಿಸಲ್ಟ್ ಹಂಗ್ ಬರುತ್ತೆ ಅಂತಾನ ಅಥವಾ ಏನ್? ಸರ್ ಚೈನೀಸ್ ಲೈಟ್ಸ್ ಇದೆ, ಚೈನೀಸ್ ಲೈಟ್ಸ್ ಅಲ್ಲಿ ರೆಡ್ಸ್ ಒಳ್ಳೆ ಗ್ರೀನ್ಸ್ ಕಾಣಲ್ಲ. ಸೊ ಚೀರೋಸ್, ADA ಅಂತ ಬ್ರ್ಯಾಂಡ್ ಅವ್ರು ಏನ್ ಮಾಡಿದ್ದಾರೆ, RGB ಲೈಟ್ ಡೆವಲಪ್ ಮಾಡಿ ಪರ್ಫೆಕ್ಟ್ ವೇವ್ ಲೆಂತ್ ಇರುತ್ತೆ. ಪರ್ಫೆಕ್ಟ್ ವೇವ್ ಲೆಂತ್ ಅಂದ್ರೆ ರೆಡ್ಸ್ ಗೆ ಅಂತಾನೆ ಒಂದು ವೇವ್ ಲೆಂತ್ ಇರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ಬ್ಲೂ, ರೆಡ್, ಗ್ರೀನ್ ಒಂದೊಂದಕ್ಕೆ ಒಂದೊಂದು ವೇವ್ ಲೆಂತ್ ಇರುತ್ತೆ, ನ್ಯಾನೋಮೀಟರ್ ಅಲ್ಲಿ ಕರೀತಾರಲ್ಲ. ಸೊ ಅವರು ಡೆವಲಪ್ ಮಾಡಿ ಆ LED SMD ಡೆವಲಪ್ ಮಾಡಿ ಮಾಡಿರ್ತಾರೆ. ಸೊ ಇದೇ ಲೈಟ್ಗೆ ನಾವು ಬೇರೆ ಬ್ರಾಂಡೆಡ್ ಚೈನೀಸ್ ಕಂಪನಿ ಹಾಕಿದ್ರೆ ಈ ಗ್ರೀನ್ ಒಳ್ಳೆ ಬ್ರೈಟ್ ಗ್ರೀನ್ ಕಾಣ್ತಾ ಇದೆ, ಅದೆಲ್ಲ ಸ್ವಲ್ಪ ಇನ್ನು ಡಲ್ ಗ್ರೀನ್ ಆರ್ ಯೆಲ್ಲೋಯಿಶ್ ಕಾಣಿಸಿದಾಗ ಪ್ಲಾಂಟ್ ಗೆ ಬೇಕಾದ್ರೆ ಲೈಟ್ಸ್ ಮರ್ಯಾದೆ ಕೊಡದೆ ಇರೋ ತರ ಅದಕ್ಕೋಸ್ಕರ. ಮತ್ತೆ ನಿಮ್ಮ ಹತ್ರ ಪ್ಲಾಂಟ್ಸ್ ಎಲ್ಲ ಸಿಗುತ್ತಲ್ಲ, ಎಲ್ಲಾ ತರ TC ಎಲ್ಲ ಸಿಗುತ್ತೆ, TC ಪ್ಲಾಂಟ್ಸ್ ಎಲ್ಲ ಪ್ರತಿಯೊಂದು ಸಿಗುತ್ತಲ್ಲ, ADA ಸಿಗುತ್ತೆ, ADA ಶ್ರೀಪದ್ಮ ಶ್ರೀಪದ್ಮ. ಇದು ಈಗ ಡೆಲಿವರಿಗೆ ರೆಡಿ ಇರೋದಾ ಟ್ಯಾಂಕ್? ಇದು ಟ್ಯಾಂಕ್ ಇದು ಹೌದು, ಕರೆಕ್ಟ್. ಇದು ನೋಡಿ ಕ್ಯಾಬಿನ್ ಪ್ರತಿಯೊಂದು ಅವರೇ ಮ್ಯಾನುಫ್ಯಾಕ್ಚರ್ ಮಾಡೋದು, ಚೆನ್ನಾಗಿದೆ. ಇದು ಪರ್ಫೆಕ್ಟ್ಲಿ ಅಲೈನ್ ಡೋರ್ಸ್, ಸ್ವಲ್ಪನೂ ಆಚೆ ಇರಲ್ಲ. ಹೌದು. ಇದೊಂದ್ಸರಿ ತೆಗೆದು ತೋರಿಸ್ಬೋದ? ವುಡ್ ಮಧ್ಯದಲ್ಲಿ ಒಂದು ಸಪೋರ್ಟ್ ಕೊಟ್ಟು ಎಲ್ಲ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಇದು ಸಾಲಿಡ್ ವುಡ್ ಸಪೋರ್ಟ್, ಇಲ್ಲಿ ಬೋಯಿಂಗ್ ಆಗ್ಬಾರ್ದು ಅಂತ. ಇದು ಚೆನ್ನಾಗಿದೆ. ಏನು ಹೊಸ ಸ್ಕೇಪ್ ಮಾಡಬೇಕಾ ಇದು? ಇದು ಹೊಸ ಸ್ಕೇಪ್ ಮಾಡ್ತಾ ಇದೀವಿ, ಡಾರ್ಕ್ ಸೈಕಲ್. ಇಟ್ ಇಸ್ ಅಂಡರ್ ಗೋಯಿಂಗ್ ಡಾರ್ಕ್ ಸೈಕಲ್. ಇದು ಈ ಟ್ಯಾಂಕ್ ಇದು ನಾವು ಅಂಗಡಿ ಓಪನ್ ಮಾಡಿದಾಗ ಫಸ್ಟ್ ಸೆಟಪ್ ಮಾಡಿದ ಟ್ಯಾಂಕ್. ತುಂಬಾ ಚೆನ್ನಾಗೂ ಕಾಣಿಸುತ್ತೆ. ಕರೆಕ್ಟಾ? ಇದನ್ನ 30 days ಡಾರ್ಕ್ ಸೈಕಲ್ ಮಾಡಿ, ಅದಾದ್ಮೇಲೆ ಸಾಯಿಲ್ ಫ್ರೋಡೋಸ್ಟೋನು, ಗ್ಲಾಸೋಸ್ಟಿಗ್ಮಾ ಎಲಾಟಿನಾಯ್ಡ್ಸ್, ಬ್ಯೂಸಿಫುಲ್ ಅಂಡ್ರಾ, ಫ್ಯೂ ಬ್ಯೂಸಿಫುಲ್ ಅಂಡ್ರಾಸ್, ಎಲಿಯೋಕ್ಯಾರಸ್ ಮಾಂಟೆವಿಡೆನ್ಸಸ್ ಬ್ಯಾಕ್ಗ್ರೌಂಡ್, ಪೊಜೆಸ್ಟಿಮಾನ್ ಹೆಲ್ಪ್ರಿ, ಲೆಮನ್ ಟೆಟ್ರಾ, ಎಂಬರ್ ಟೆಟ್ರಾ. ಇದು ದಿಸ್ ಈಸ್ ಅ ಸ್ಪೆಷಲ್ ಪ್ಲಾಂಟ್. ಇದು ರೊಟಾಲಾ ಮೆಕ್ಸಿಕನ್ ಗಾಯ್ಸ್ ಅಂತ. This is one of the few Rotala species which can, which has got the ability to carpet. Okay. So see, ಇದು ಈ ಲೆವೆಲ್ ಅಲ್ಲಿ ಕಾರ್ಪೆಟ್ ಆಗುತ್ತೆ. Because we have got glossostigma, ಸ್ವಲ್ಪ mid ground ಯೂಸ್ ಮಾಡಿದ್ವಿ. For a large tank, this will look like an amazing carpet. ಮೇಜರ್ ನೇಚರ್ ಅಕ್ವಾಟಿಕ್ಸ್ ಬಂದಾಗ ಮೇಜರ್ ಪ್ರಾಬ್ಲಮ್ ಏನು ಗೊತ್ತಾ? ನಾರ್ಮಲ್ ಫಿಶಸ್ ನಿಯಾಟೆಟ್ರಾ, ಕಾರ್ಡಿನಿಟೆಟ್ರಾ, ಒಂದಷ್ಟು ರಾಸ್ಬೋರಸ್ ಬಿಟ್ಟರೆ ಬೇರೆ ಫಿಶ್ಗಳು, ಈಗ ನೀವು ಅಲ್ಲಿ ಮಸ್ಕಿಟೋ ರಾಸ್ಬೋರಸ್ ತೋರಿಸಿದ್ರಿ, ಮಸ್ಕಿಟೋ ರಾಸ್ಬೋರಸ್ ಮತ್ತೆ ಗ್ಯಾಲಕ್ಸಿ ರಾಸ್ಬೋರಸ್ ಮತ್ತೆ ಈ ಒಂದು ಸ್ಟಾರ್ ಲೈನ್ ಪ್ಲಕೋಸ್, ಇದೆಲ್ಲ ಸಿಗದೇ ಇಲ್ಲ ಎಷ್ಟೊಂದ್ ಕಡೆ, ತುಂಬಾ ಹುಡುಕ್ಬೇಕಾಗುತ್ತೆ. ಈಗ ನಾನು ಎನಿ ಪಾರ್ಟ್ ಆಫ್ ಬ್ಯಾಂಗ್ಳೂರ್ ಅಲ್ಲಿ ಇದ್ದೀನಿ, ಈ ತರ ಎಲ್ಲ ಏನಾದ್ರು ಇದ್ರೆ ನನಗೆ ನೀವು ಶಿಪ್ಪಿಂಗ್ ಮೂಲಕ ಕಳಿಸ್ತೀರಾ? ಆತರ ಏನಾದ್ರು ಆಪ್ಷನ್? ಆತರ ವ್ಯವಸ್ಥೆ ಇದೆ, ಇದೆಯಾ? ಬೆಂಗಳೂರಲ್ಲಿ ಎಲ್ಲೇ ಇದ್ರು ಪೋರ್ಟರ್ ಡನ್ಸೋ ಮಾಡ್ಬೋದು. ಇಫ್ ಇನ್ ಕೇಸ್ ನೀವೆಲ್ಲ ಮಧುರೈ, ಕೊಯಂಬತ್ತೂರು, ಮೈಸೂರು ಏನಾದ್ರೆ ಬಸ್ ವ್ಯವಸ್ಥೆ ಇದೆ, ಬಸ್ ಅಲ್ಲಿ ಹಾಕ್ಬೋದು. ನೀವು ಬಸ್ ಬಂದು ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋದ್ರ ಆತರ ಎಲ್ಲ ಫಿಶಸ್ ಡೆಲಿವರಿನೂ ಮಾಡಬಹುದು. ಮತ್ತೆ ಎನಿ ಗಿವನ್ ಡೇ ವಿ ವಿಲ್ ಹ್ಯಾವ್ ಅಟ್ ಲೀಸ್ಟ್ 4 or 5 species of rasboras, 10 species of tetras, all nature aquarium fishes. ಅದೆಲ್ಲ ಸಿಗುತ್ತೆ. ಮತ್ತೆ ನಾನು ತುಂಬಾ ಇಷ್ಟ ಆಗಿದೆ, ಈಗ ಎಲ್ಲ ಬ್ಯಾಂಗ್ಳೂರಲ್ಲೆಲ್ಲ ಮೈಕ್ರೋ ಫ್ಯಾಮಿಲಿ ಆಗಿರೋದ್ರಿಂದ ಮನೆಗಳೆಲ್ಲ ಚಿಕ್ಕದಿರುತ್ತೆ, ಒಳಗೆ ತುಂಬಾ ಕಡಿಮೆ ಇರುತ್ತೆ. ಬಟ್ ಆ ತರ ಸ್ಪೇಸ್ಗೆ ಈ 1 feet ಕ್ಯೂಬ್ ಏನ್ ನೀವು ಮಾಡಿಟ್ಟಿದಿರಲ್ಲ, ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ವಿಡಿಯೋದಲ್ಲಿ ತೋರಿಸಿದ್ರು ಜನಕ್ಕೆ ಗೊತ್ತಾಗುತ್ತೆ. ಅದು ತುಂಬಾ ಕಲರ್ ಕಾಂಟ್ರಾಸ್ಟ್ ನೀವು ಸೆಟಪ್ ಮಾಡೋದೇ ಇರ್ಲಿ, ಅದೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಏನ್ ಸೈಜ್ ಇದೆ? ಏನು 30. ಇದು ನಾವೇ ಒಂದಡಿ ಟ್ಯಾಂಕ್, ಒಂದಡಿ. ಇಟ್ ಈಸ್ ಅ ಕ್ಯೂಬ್ ಟ್ಯಾಂಕ್. ಫುಲ್ ಕ್ಯಾಬಿನೆಟ್ ಎಲ್ಲ ಫುಲ್ ಪ್ರತಿಯೊಂದು ಕರೆಕ್ಟ್. ತುಂಬಾ ಚೆನ್ನಾಗೂ ಕಾಣಿಸುತ್ತೆ. ಚೆನ್ನಾಗಿ ಕಾಣುತ್ತೆ ಬಿಕಾಸ್ ಆಫ್ ದ ಲೈಟ್, ಬಿಕಾಸ್ ಆಫ್ ದ ಕ್ವಾಲಿಟಿ ಲೈಟ್. ಅದು ಚೀರೋಸ್ C2 RGB. ಮತ್ತೆ ಈ ನೀವು ಸೆಟಪ್ ಮಾಡಿರೋದು ಫುಲ್ ಸಿಗುತ್ತೆ? ಎಂಟಿ ಟ್ಯಾಂಕ್ ಇದೆಲ್ಲ, ಎಂಟಿ ಟ್ಯಾಂಕ್ಸ್ ಸಿಗುತ್ತೆ, ಪ್ರೀ ಸ್ಕೇಪ್ಡ್ ಸಿಗುತ್ತೆ, ಅಬ್ಸಲ್ಯೂಟ್ ಬೇರ್ ಬಾಟಮ್ ಎಂಟಿ ಟ್ಯಾಂಕ್ಸ್ ಸಿಗುತ್ತೆ. ಇಲ್ಲಿ ಇದೆಲ್ಲ ಈ ತರದಲ್ಲ? ಇದೆಲ್ಲ ಈಗ ಸೇಲ್ಸ್ ರೆಡಿ ಆಗಿರೋದು. ಕರೆಕ್ಟ್. ಪ್ರೀ ಸ್ಕೇಪ್ಡ್ ಟ್ಯಾಂಕ್ಸ್ ಇದೆರಡು ಪ್ರೀ ಸ್ಕೇಪ್ಡ್ ಅಲ್ಲ? ಅದು ಹಿಂದೆಗಡೆ ಇರೋದಲ್ಲ, those two are empty tanks. ಬೇರ್ ಬಾಟಮ್ ಟ್ಯಾಂಕ್ಸ್ ಬೇಕಂತ ಸಿಗುತ್ತೆ. ನಿಮ್ಮ ಹತ್ರ ಯಾವಾಗ ಬಂದ್ರು ಕಸ್ಟಮೈಸ್ ಟ್ಯಾಂಕ್ಸ್ ರೆಡಿ ಇರುತ್ತೆ. ಮತ್ತೆ ಇಲ್ಲ ಅಂದ್ರೆ we are known for custom tanks. We will sell custom tanks. ನಮ್ಗೆ ಯಾವ ಸೈಜ್ ಬೇಕೋ ಅದೆಲ್ಲ ನಿಮ್ಮ ಹತ್ರ ಸಿಗುತ್ತೆ. ಒಂದು ವಾರದಲ್ಲಿ ಕಸ್ಟಮ್ ಮಾಡಿ ಡೆಲಿವರಿ ಮಾಡ್ಬಿಡ್ಬೋದು. ಇವಾಗ ಇಷ್ಟೊಂದ್ ಕಡೆ 6 feet 7 feet ಡೆಲಿವರಿ
ಅದೆಲ್ಲ ತೊಂದರೆ ಆಗ್ಬೋದು. ತೊಂದ್ರೆ ಆಗುತ್ತೆ. ನಾವೇ ನಮ್ ಜನನೇ ಇದಾರೆ, ನಮ್ ಜೊತೆನೆ ಇದಾರೆ ಜನ, ಸೇಫ್ ಆಗಿ ಟ್ಯಾಂಕ್ ನ ಡೆಲಿವರ್ ಮಾಡ್ತೀವಿ. ಮತ್ತೆ ಇನ್ನೊಂದು ನಾನು ಮೊನ್ನೆ ಒಂದ್ ಕಡೆ ಕೇಳಿದೆ, ಯಾರಿಗೊಬ್ರು ಫಾರ್ಮ್ ಹೌಸ್ ಒಂದು ಅಕ್ವೇರಿಯಂ ಬೇಕಿತ್ತು ಅಂತ. ಬಟ್ 90% ಆಫ್ ದ ಪೀಪಲ್ ವೋಂಟ್ ಡೆಲಿವರ್ ಟು ಫಾರ್ಮ್ ಹೌಸ್. ತುಂಬಾ ದೊಡ್ಡ ಟ್ಯಾಂಕ್ ಗಳೆಲ್ಲ ಇದೆ ಸರ್, ತರದೆಲ್ಲ ಕಟ್ಟ ನಾವು ಮಾಡೋದೇ ಇಲ್ಲ ಅಂತ ಕಡೆಗೆ. ಈ ಫಾರ್ಮ್ ಹೌಸ್ ಗಳಿಗೆ ಔಟ್ ಆಫ್ ದ ಬ್ಯಾಂಗ್ಳೂರ್ ಇರೋ ಈಗ ಮಾಗಡಿ ಸರ್, ನಮ್ಮ ಹತ್ರ ವೆಹಿಕಲ್ ಇದೆ, ಟಾಟಾ ಏಸ್ ಇದೆ, ಬಡಾ ದೋಸ್ತ್ ಅಂತ ದೊಡ್ಡ ಗಾಡಿ, ಇಸ್ ಆಲ್ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಸ್, ಅವರೆಲ್ಲ ಗೊತ್ತಿದ್ದಾರೆ, ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಓಕೆ, ಅಲ್ಲಿ ಬಂದು ಅಲ್ಲೂ ಬೇಕಾದ್ರೆ ಸೆಟಪ್ ಎಲ್ಲ ಮಾಡಿ ಕೊಡ್ತೀರಾ? 4-5 ವರ್ಷದಿಂದ ಅಕ್ರಾಸ್ ಬ್ಯಾಂಗ್ಳೂರ್, ಅಕ್ರಾಸ್ ಕರ್ನಾಟಕ, ಅಕ್ರಾಸ್ ತಮಿಳ್ನಾಡು, ಆಂಧ್ರ ಪ್ರದೇಶ್, ಫ್ಯೂ ಟೌನ್ಸ್ ಇನ್ ಆಂಧ್ರ ಪ್ರದೇಶ್, ಪುಣೆ, ಅವ್ರಿಗೆಲ್ಲ ನಾನು ಡೆಲಿವರ್ ಮಾಡ್ತಾ ಇದ್ದೀನಿ. ಓಕೆ. ಮತ್ತೆ ಫಿಶಸ್ ನಿಮ್ಮ ಹತ್ರ ಸಾಕಷ್ಟು ವೆರೈಟೀಸ್ ಇದೆ ಅಲ್ಲ? ರೈನ್ಬೋಸ್, ರೆಡ್ ರೈನ್ಬೋ, ಗರ್ಟ್ರೂಡ್ ರೈನ್ಬೋ, ಆಲ್ಗೇಟರ್ಸ್. ಇದೇನು ರೈನ್ಬೋಸ್ ಇದು? ಗರ್ಟ್ರೂಡ್ ರೈನ್ಬೋ. ತುಂಬಾ ಚೆನ್ನಾಗಿ. ಇದು ಮೋಸ್ಟ್ ಆಫ್ ದ ಇದೆಲ್ಲ ರೆಡ್ ರೈನ್ಬೋ, ಮೇಲ್ ಅಂಡ್ ಫಿಮೇಲ್, ಬ್ಲೂ ರೈನ್ಬೋ. ಓಕೆ. ಇದು ಸಬ್ಬಾ, ಬ್ಲಾಕ್ ಫ್ಯಾಂಟಮ್ ಎಲ್ಲ ಟೆಟ್ರಾಸ್ ಎಲ್ಲ ಎನಿ ಗಿವನ್ ಡೇ ಸೂಪರ್ ಒಳ್ಳೆ ಕಲೆಕ್ಷನ್ ಅಂತ. ಸ್ಟ್ರಾಬೆರಿ ರಾಸ್ ಇದು ಸಿಗದೆ, ಮಸ್ಕಿಟೋ ರಾಸ್ ಬರ, ಸ್ಟ್ರಾಬೆರಿ ರಸ್ಬರ, ಪಸ್ಕೈ ರೈನ್ಬೋ. ಅಪಿಸ್ಟೋಗ್ರಾಮನು ಇದೆಲ್ಲ? ಅಪಿಸ್ಟೋಗ್ರಾಮ ಇದೆ. ಅಪಿಸ್ಟೋಗ್ರಾಮ ಗೋಲ್ಡ್ ಫೈರ್, ಮೇಲ್ ಫಿಮೇಲ್ ಇದೆ. ಫಿಶಸ್ ಅಂತೂ ನಿಮ್ಮ ಹತ್ರ ಎಲ್ಲ ಸಿಗುತ್ತಲ್ಲ? ನೇಚರ್ ಅಕ್ವೇರಿಯಂ ಫಿಶಸ್. ನೆಕ್ಸ್ಟ್ ಸ್ಟಾಕ್ ಬಂದಾಗ ಪೂರ್ತಿ ಒಂದು ಶಾಪ್ ಟೂರ್ ಇನ್ನೊಂದ್ಸರಿ ಮಾಡೋಣ. ಇನ್ನೊಂದು ವೀಕಲ್ ಬರ್ತಾ ಇದೆ. ಓಕೆ, ಅವಾಗ್ಲೂ ಒಂದ್ಸರಿ ಶಾಪ್ ಟೂರ್ ಪೂರ್ತಿ ಮಾಡ್ತೀನಿ. ಈಗ ಪ್ಲಾಂಟ್ಸ್ ಮತ್ತೆ ಇದ್ರ ಬಗ್ಗೆ ಹೇಳಿದ್ರಿ. ನೆಕ್ಸ್ಟ್ ಡ್ರೈ ಐಟಮ್ಸ್ ಏನೇನು ಸಿಗುತ್ತೆ ಸರ್? ಕ್ಯಾನಿಸ್ಟರ್ ಫಿಲ್ಟರ್ಸ್ ಆಪ್ಷನ್ಸ್ ಇದೆ, ಶಿರೂಬಾ, ಅಕ್ವಾಲ್, ಸನ್ಸನ್, ಡೋಫಿನ್, ಪ್ರತಿಯೊಂದು ಸಿಗುತ್ತೆ. ಇದೆಲ್ಲ ಮೆಡಿಸಿನ್ಸ್ ಆತರ ಎಲ್ಲ ಸಿಗುತ್ತೆ ಸರ್. ಚಿರೋಸ್ ಲೈಟ್ ಸೇಲ್ಸ್ಗೂ ಇದೆ ಅಲ್ಲ? ಸೇಲ್ಸ್ಗೂ ಸಿಗುತ್ತೆ. ಮ್ಯಾಕ್ಸಿಮಮ್ ನಿಮ್ಗೆ 100% ಸ್ಮಾಲ್ ಟ್ಯಾಂಕ್, ಸ್ಮಾಲ್ ಬಜೆಟ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಏನೇನ್ ಲೈಟ್ಸ್ ಬೇಕೋ ಅದು ಸಿಗುತ್ತೆ. ಹೈ ಎಂಡ್ ಸೆಟಪ್ ಮಾಡಬೇಕು ಅಂದ್ರೂ ಸಿಗುತ್ತೆ. ಸೊ ಇದು ಈ ಟ್ಯಾಂಕ್ ಬಗ್ಗೆ ಹೇಳಿ. ಇದು ಒಂಥರ ನೋಡಕ್ ತುಂಬಾ ಚೆನ್ನಾಗಿ ಕಾಣುತ್ತಿದ್ದು. ಸ್ಮಾಲ್ ಶಾಲೋ ಅಕ್ವೇರಿಯಂ, ಶಾಲೋ ಟ್ಯಾಂಕ್, ಹಿಂದ್ಗಡೆ ಒಂದು ಸಬ್ಮರ್ಸಿಬಲ್ ಪಂಪ್ ಇದೆ, ಅಲ್ಲಿಂದ ಇಲ್ಲಿ ವಾಟರ್ ಫಾಲ್ ತರ ಕ್ರಿಯೇಟ್ ಮಾಡಿದ್ವಿ. ಹೈಡ್ರೋಕೋಟೈಲ್ ಟ್ರಿಪಾರ್ಟಿಟಾ, ಇನ್ನೊಂದು ಸ್ವಲ್ಪ ಫೋರ್ ಗ್ರೌಂಡ್ ಆಂಬಿಯನ್ಸ್ ಇಟ್ಕೊಳ್ಳೋದು ಮನೇಲಿ ತುಂಬಾ ಕರೆಕ್ಟ್. ಎಸ್, ಅದೇ ಈ ಟ್ಯಾಂಕ್ಸ್ ಗಳೇ ಆಗ್ಲಿ, ನೀವು ಮಾಡಿರೋ ಸ್ಕೇಪ್ ಗಳೇ ಆಗ್ಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ. ಇಟ್ಸ್ ನಾಟ್ ಈಸಿ ಟು ಮೇಂಟೈನ್ ದಿಸ್ ಸಾರ್ಟ್ ಆಫ್ ಅಕ್ವೇರಿಯಂ ಆರ್ ಅಕ್ವಾ ಸ್ಟುಡಿಯೋ. ಎಸ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಮತ್ತೆ ನಾವು ಈಗ ಯೂಶಲಿ ಏನ್ ಟೈಮಿಂಗ್ಸ್ ಎಲ್ಲ ಅವೈಲೇಬಲ್ ಇರ್ತೀರಾ ನೀವಲ್ಲಿ? ಸರ್, ಮಂಡೇ ಬಿಟ್ಟು ಎಲ್ಲ ದಿನ ಓಪನ್ ಇರುತ್ತೆ. 11:30 to 8:30. 11:30 to ಮಾರ್ನಿಂಗ್ 11:30 to 8:30. ಮತ್ತೆ ಬೇರೆ ಈಗ ಏನಾದ್ರು ಸ್ಪೆಷಾಲಿಟಿ ಇದೆಯಾ ನಿಮ್ದು? ಅಥವಾ ಟ್ಯಾಂಕ್ಸ್, ಈಗ ನಾನು ಹೇಳಿದ್ನಲ್ಲ ನಿಮ್ಗೆ, ಟ್ಯಾಂಕ್ಸ್ ಗಳಲ್ಲಿ ಕರ್ವ್ ಟ್ಯಾಂಕ್ಸ್, ಬೆಂಡ್ ಟ್ಯಾಂಕ್ಸ್, ಅಂದ್ರೆ ನಾನು ಹೇಳ್ತಾ ಇರೋದು ಈ ಸಿಗುತ್ತಲ್ಲ ಚೈನಾ ಟ್ಯಾಂಕ್, ಅದಲ್ಲ. ಈ ತರ ಗ್ಲಾಸ್ ಕೆಲವರು ಬೆಂಡ್ ಮಾಡಿ ಈ ತರ ಗ್ಲಾಸ್ ಪ್ಯಾನಲ್ಸ್ ನ ಫರ್ನೇಸ್ ಅಲ್ಲಿ ಹೀಟ್ ಮಾಡಿ ಬೆಂಡ್ ಮಾಡಿ ಶಾಲೋ ಪಾಂಡ್ ಆ ತರ ಟ್ಯಾಂಕ್ಸ್ ಮಾಡಿ. ಮತ್ತೆ ಈ ಡಿಫ್ರೆಂಟ್ ಯಾವ ತರ ಶೇಪ್ ಅಕ್ವೇರಿಯಮ್ಸ್ ಮಾಡಿದಿರಾ ನೀವು? ಸರ್, ಎಲ್ ಶೇಪ್ ತರ ಮಾಡಿದೀವಿ, ಎಲ್ ಶೇಪ್ ಟ್ಯಾಂಕ್ಸ್ ಮಾಡಿದೀವಿ, ಎಲ್ ಶೇಪ್ ಟೆರೇರಿಯಮ್ಸ್ ಮಾಡಿದೀವಿ. 8 ಫೀಟ್ ಈ ತರ ಎಲ್ ತರ 8x8 ತರ. ಸೊ ಆ ತರ ಟೆರೇರಿಯಮ್ಸ್ ಕೂಡ ಮಾಡಿದೀವಿ. ಅದು ಮಾಡೋದಲ್ಲದೆ ಡೆಲಿವರ್ ಕೂಡ ಮಾಡ್ಬಂದಿದ್ದೀವಿ. ಸೊ ಆ ತರ ಡಿಫಿಕಲ್ಟ್ ಪ್ರಾಜೆಕ್ಟ್. ಹೆಕ್ಸಾಗನ್ ಟ್ಯಾಂಕ್ಸ್ ಮಾಡಿದೀವಿ, ಡೆಕಾಗನ್, ನ್ಯಾನೋಗನ್, ಆಕ್ಟಾಗನ್, ಯಾವ ತರ ಶೇಪ್ ಬೇಕಾದ್ರೂ ಮಾಡ್ಬೋದು. ನಮ್ಗೆ ಎನಿ ರಿಕ್ವೈರ್ಮೆಂಟ್ ಟ್ಯಾಂಕ್ ರಿಕ್ವೈರ್ಮೆಂಟ್ ಮಾಡ್ಕೊಡ್ಬೋದು. ತುಂಬಾ ಅದು ಏನಪ್ಪಾ ಅಂದ್ರೆ ಒಂದು ಆ ತರ ಎಲ್ಲ ಒಂದ್ ಕಡೆ ಸಿಗುತ್ತೆ ನಂಗಿದ್ರೆ ಖುಷಿ ಅರ್ಥ. ಯಾಕಂದ್ರೆ ಕೆಲವು ಕಡೆ ಏನಾಗ್ಬಿಡುತ್ತೆ, ಟ್ಯಾಂಕ್ಗೆ ಬೇರೆ ಕಡೆ ಹೋಗ್ಬೇಕು, ಡ್ರಿಫ್ಟ್ ರೂಟ್ಸ್ ಬೇರೆ ಕಡೆ. ಡ್ರಿಫ್ಟ್ ರೂಟ್ಸ್ ನಿಮ್ಮ ಹತ್ರ ಸಾಕಷ್ಟಿದೆ, ಅದು ಒಂದ್ಸರಿ ಡ್ರಿಫ್ಟ್ ರೂಟ್ ಇದೆ, ತುಂಬಾ ವೆರೈಟಿ ಆಫ್ ಡ್ರಿಫ್ಟ್ ರೂಟ್ಸ್ ಇದೆ, ಅದನ್ನು ತೋರಿಸ್ಬಿಡಿ. ಇದೆಲ್ಲ ಏನ್ ಡ್ರಿಫ್ಟ್ ರೂಟ್ಸ್ ಇದೆಲ್ಲ ಇಲ್ಲಿ? ಸರ್, ಇದೆಲ್ಲ ಲೋಕಲಿ ಕಲೆಕ್ಟೆಡ್ ಡ್ರಿಫ್ಟ್ ರೂಟ್. ಇದನ್ನ ಇಂಪೋರ್ಟೆಡ್ ಅಂತ ನಾವೇನ್ ಸುಳ್ಳು ಹೇಳುವಂತದ್ದು ಏನ್ ಬೇಕಿಲ್ಲ. ಇದೆಲ್ಲ ಲೋಕಲಿ ಸೋರ್ಸ್, ನಾಟ್ ಇನ್ ಕರ್ನಾಟಕ ಬಟ್ ಇನ್ ಇಂಡಿಯಾ. ಬಟ್ ನೋಡಕ್ ಚೆನ್ನಾಗಿ ಕಾಣಿಸುತ್ತೆ ಅಂತಲ್ಲ ಇದೆಲ್ಲ. ಸ್ಲಿಮ್ ವುಡ್ ಇದೆ, ಡೋಜನು ಇದೆ. ಇಲ್ಲೇ ನಾವು ಸ್ಕೇಪ್ ಮಾಡಿ ನೋಡ್ಕೊಂಡು ತಗೊಂಡ್ ಹೋಗ್ಬೋದು ಮನೆಗೆ. ತಲೆ ಕಟ್ಕೊಳ್ಳೋಂಥದ್ದೇನಿಲ್ಲ. ಡೋಜೋ ಮಾಡಿರೋದೇ ಆ ಕಾರಣಕ್ಕೋಸ್ಕರ. ಮನೆಗೆ ತಗೊಂಡು ಹೋಗೋದಾಗ್ಲಿ, ಹಾರ್ಡ್ ಸ್ಕೇಪ್ ಭಾರ ಇರುತ್ತೆ, ಫ್ರೋಡೋ ಸ್ಟೋನ್, ಡ್ರಿಫ್ಟ್ ವುಡ್ ದೊಡ್ಡ ಪೀಸ್ ಇರುತ್ತೆ. ಅಲ್ಲೋಗಿ ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಮತ್ತೆ ತಲೆ ಕೆಡುತ್ತೆ. ಇಲ್ಲೇ ಅವ್ರು ಸ್ಕೇಪ್ ಮಾಡ್ಕೊಂಡು ಅವ್ರಿಗೆ ತಗೊಂಡ್ ಹೋಗ್ಬೋದು, ಅನುಕೂಲ ಆಗ್ಲಿ ಅಂತ ಮಾಡಿ. ಗುಡ್ ಕಾನ್ಸೆಪ್ಟ್. ಮತ್ತೆ ಇಲ್ಲಿ ಸ್ಲಿಮ್ ವುಡ್ ಹೈ ಬ್ರಾಂಚ್ ಇದೆ, ರೆಗ್ಯುಲರ್ ಸ್ಪೈಡರ್ ವುಡ್, ಬ್ರಾಂಚ್ ವುಡ್ ಇದೆ. ಈ ತರ ಶಾಲೋ ಟ್ಯಾಂಕ್ ಮಾಡೋದಕ್ಕೆ, ಬಯೋಟಾಪ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ಲ ಇದು? ಕರೆಕ್ಟ್. ಹಿಂಗಿದ್ರೆ ತುಂಬಾ ಚೆನ್ನಾಗಿ. ಸರ್, ಎಲ್ಲಾ ವುಡ್ ಅಲ್ಲೂ ಚೆನ್ನಾಗಿ ಮಾಡ್ಬೋದು.
ಐಡಿಯಾ ತುಂಬಾ ಐಡಿಯಾಸ್ ನ ನೀಟಾಗಿ ಇಮ್ಯಾಜಿನ್ ಮಾಡಿ ಅದಕ್ಕೆ ಏನ್ ಬೇಕೋ ಮೆಟೀರಿಯಲ್ ಸೋರ್ಸ್ ಮಾಡಿ ನೀಟಾಗಿ ಚಾಯ್ಸ್ ಮಾಡಿ ಡೋಸರ್ ಮಾಡ್ಬೋದು. ಇದು ಸ್ಟೋನ್ಸ್ ಗಳು ಇದೆಲ್ಲ, ಸ್ಟೋನ್ಸ್ ಇದೆ, ಚೆರಿಯೋ ರಾಕ್, ಫ್ರೋಟೋ ಸ್ಟೋನ್ ಎಲ್ಲ ಸಿಗುತ್ತೆ. ಎಲ್ಲಾ ತರ ಸ್ಟೋನ್ಸ್ ಯಾವ್ದು ಬೇಕಾದ್ರೂ ಸಿಗುತ್ತೆ. ಎಸ್. ಮತ್ತೆ ಸ್ಟೋರು ಅಷ್ಟೇ ದೊಡ್ಡ, ನೋಡಕ್ ಇಟ್ಕಾಣಿಸೋದು ವೀಕ್ಷಕರೇ, ತುಂಬಾ ದೊಡ್ಡ ಸ್ಟೋರ್ ಇದು. ನಿಮ್ಗೆ ಬಂದ್ರೆ A to Z ನೇಚರ್ ಅಕ್ವಾಟಿಕ್ ಸಂಬಂಧಪಟ್ಟದೆಲ್ಲ ಸಿಗುತ್ತೆ. ಟ್ಯಾಂಕ್ಸ್ ನಿಮ್ಗೆ ಒಂದು ಸಣ್ಣದೊಂದು 8 ಇಂಚ್ ಕ್ಯೂಬ್ 6 ಇಂಚ್ ಕ್ಯೂಬ್ ಇಂದ ಹಿಡಿದು ನಿಮ್ಗೆ ಎಷ್ಟು ಫೀಟ್ ಟ್ಯಾಂಕ್ ತನಕ ಬೇಕಾದ್ರೂ ಒಬ್ರು 3 ಇಂಚ್ ಟ್ಯಾಂಕ್ ಕೇಳಿದ್ರು, 3 ಇಂಚಸ್ 50 ನಂಬರ್ಸ್ ಕೇಳಿದ್ರು. ಹೌದು, ಅದನ್ನು ಮಾಡ್ಕೊಟ್ಟು 5 to 6 ಡೇಸ್ ಅಲ್ಲಿ ಮಾಡಿ ಡೆಲಿವರ್ ಮಾಡಿದ್ರು. ಓಕೆ. ಈಗ ಅಂದ್ರೆ ಈಗ ನಾನು ಹೇಳೋದೇನಪ್ಪ ಅಂದ್ರೆ, ಈಗ ನನ್ಗೊಂದು ಟ್ಯಾಂಕ್ ಬೇಕು ಅಂತಂದ್ರೆ ಮಿನಿಮಮ್ ಎಷ್ಟು ದಿವಸ ಟೈಮ್ ಕೊಡ್ತೀರಿ, ಹೇಗೆ ಅದನ್ನ ಡೆಲಿವರ್ ಮಾಡ್ತೀರಾ? ಈಗ ನನ್ಗೆ ಒಂದ್ ದಿವಸ ಅನ್ಕೊಳ್ಳ, ನಾನು ವಿಜಯನಗರ ಇದ್ದೀನಿ, ನನಗೆ ಒಂದು ಟ್ಯಾಂಕ್ ಬೇಕು. ಈಗ ಒಂದು 6 ಫೀಟ್ ಟ್ಯಾಂಕ್ ಬೇಕು, ಅಥವಾ ನನ್ಗೆ ಈಗ ನಂದೇ ಜಾಗ, ನನ್ಗೆ ಇರೋ ಜಾಗ ಬೇಕು ಅಂತಂದ್ರೆ ಫೋನ್ ಮಾಡಿ ನಿಮ್ಗೆ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು, ನೀವು ಬಂದು ನೋಡ್ತೀರಾ, ಏನು ಹೇಗ್ ಪ್ರೋಸೆಸ್ ಏನು? ನಾನು ನಿಮ್ಗೆ ಈಗ ಒಂದು ಟ್ಯಾಂಕ್ ಸರ್ ಗೂಗಲ್ ಅಲ್ಲಿ ನಮ್ ಲೊಕೇಶನ್ ಇದೆ, ಅಲ್ಲಿ ಕಾಲ್ ಮಾಡಿ ಸೈಜ್ ತಗೊಳ್ಳಿ, ಕೊಟೇಶನ್ ತಗೊಳ್ಳಿ, ಬೆಟರ್ ಅಕ್ವೇರಿಯಂ ಅಂತ ಸರ್ಚ್ ಮಾಡಿ ಸಿಗುತ್ತೆ, ನಂಬರ್ ಸಿಗುತ್ತೆ. ಕಾಲ್ ಮಾಡಿ, ನಾನೇ ಟೆಕ್ಸ್ಟ್ ಮಾಡ್ತೀನಿ ನಿಮ್ಗೆ ಎಲ್ಲ ಡೀಟೇಲ್ಸ್, ಕೊಟೇಶನ್ ಇಂದ ಹಿಡಿದು ಏನ್ ಥಿಕ್ನೆಸ್ ಹಾಕ್ಬೇಕು, ಥಿಕ್ನೆಸ್ ಅಷ್ಟೇ ಇವಾಗ. ಮತ್ತೆ ಸಪೋರ್ಟ್ ಗ್ಲಾಸ್ ಹಾಕಿ ಆ ಥರ ಎಲ್ಲ ಮಾಡಲ್ಲ. ರಿಮ್ಲೆಸ್ ಟ್ಯಾಂಕ್ಸ್, ರಿಮ್ಲೆಸ್ ಸಪೋರ್ಟ್ ಗ್ಲಾಸ್ ಯಾವ್ದು ಹಾಕದೆ ಮಾಡ್ಬೋದು, ಆ ಥರ ಮಾಡಿ ಅದು ಸ್ಟ್ರೆಂತ್ ಇರುತ್ತಾ? ಸಪೋರ್ಟ್ ಗ್ಲಾಸ್ ಏನು ಇಲ್ದಂಗೆ ಮಾಡಿದಾಗ? ಹೌದು, ಸ್ಟ್ರೆಂತ್ ಇರುತ್ತೆ. ಬಿಕಾಸ್ ಸಿಲಿಕಾನ್ ಯಾವಾಗ ಹಾಕ್ತಿವಿ, ಬಬಲ್ಸ್ ಇಲ್ಲದೆ ಹಾಕಿದಾಗ ಸ್ಟ್ರೆಂತ್ ಕರೆಕ್ಟ್ ಆಗಿರುತ್ತೆ. ಓಕೆ, ಅಂದ್ರೆ ಅಡಿಕ್ವೇಟ್ ಥಿಕ್ನೆಸ್ ಆಫ್ ಸಿಲಿಕಾನ್ ಬೇಕಾಗುತ್ತೆ. ಓಕೆ, ಅಂದ್ರೆ ನೀವು ಆರ್ಡರ್ ಮಾಡಿ ಒಂದು 7-8 ಡೇಸ್ ಅಲ್ಲಿ ನಿಮಗೆ ಡೆಲಿವರ್ ಮಾಡ್ಬೋದು. ಸೊ ಬ್ರದರ್, ಮತ್ತೀಗ ಇನ್ನೊಂದೇನಂದ್ರೆ, ಈಗ ಅದೇ ಟ್ಯಾಂಕ್ಸು ಈಗ ನನ್ನ ಮನೆಗೆ ಬಂದು, ಈಗ ನಾವು ಸೈಜ್ ಕೇಳೋದು ಅಂತಾರ, ಮನೆಗೆ ಬಂದು ನೋಡಿ ಹಿಂಗ್ ಯಾರ್ಡ್ ಶೇಪ್ ಸೈಜ್ ಇದೆ ಅಂದ್ರೆ ಬಂದು ನೀವು ನೋಡಿ ನಮ್ಗೊಂದು ಐಡಿಯಾ ಕೊಡ್ತೀರಲ್ಲ. ಸ್ಟೇರ್ ಕೇಸ್ ಕೆಳಗಡೆ ಆಡ್ ಡೈಮೆನ್ಷನ್, ಇವಾಗ ಸ್ಕ್ವೇರ್ ಇದ್ರೆ ನಾವು ಒಂಥರ ಡೈಮೆನ್ಷನ್ ಹೇಳ್ಬೋದು. ಇವಾಗ ಟ್ರಪೀಸಿಯಂ ಇದ್ರೆ ಹಿಂದ್ಗಡೆ ಬಿಡ್ತು, ಮುಂದ್ಗಡೆ ಬಿಡ್ತು, ಆ ತರ ಎಲ್ಲ ಮಾಡ್ಬೋದು. ಇನ್ಫ್ಯಾಕ್ಟ್ ಒಂದು ಕಾರ್ನರ್ ಟ್ಯಾಂಕ್ ಇದೆ, ನಿಮ್ಗೆ ಇನ್ನೊಂದ್ ದಿವಸ ತೋರಿಸ್ತೀನಿ ಅದನ್ನ. ಸೊ ಅದು ಕಂಪ್ಲೀಟ್ಲಿ ಕಸ್ಟಮೈಸಬಲ್. ನೀವು ಮೆಜರ್ಮೆಂಟ್ ತಗೊಳ್ಳೋದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ನೋದಾದ್ರೆ ನಮ್ಗೆ ಕರೆದು ನಾವು ಇದು ಮಾಡಿ ಶೋರ್. ಮತ್ತೆ ಇನ್ನೊಂದೇನಂತಂದ್ರೆ, ಈಗ ನಾನು ನಿಮ್ಮ ಶಾಪ್, ನಾನು ಹೇಳೋದು ಇಷ್ಟೇ ವೀಕ್ಷಕರುಗಳಿಗೆಲ್ಲ ನೋಡ್ತಾರೆ ಅವರಿಗೆ, ಸ್ವಲ್ಪ ಎಕ್ಸಾಜರೇಷನ್ ಅನ್ಸ್ಬೋದು, ಬಟ್ ನೀವು ಜಾಗಕ್ಕೆ ಬಂದು ಇವ್ರು ಮಾಡಿರೋ ಟ್ಯಾಂಕ್ಸ್ಗಳನ್ನ ನೋಡಿದಾಗ್ಲೇ ನಿಮ್ಗೆ ಅದ್ರ ಕ್ವಾಲಿಟಿ ಏನು, ಅವ್ರು ಯಾವ ತರ ಟ್ಯಾಂಕ್ಸ್ ಮಾಡಿದ್ದಾರೆ ಅದ್ರದ್ದು ಇದು ಗೊತ್ತಾಗೋದು. ಒಂದು ಆ ಫಿನಿಶಿಂಗು, ಕ್ಲಿಯರೆನ್ಸ್ ನೋಡಿ, ಕೈ ನಾನು ಬೆರಳಿಟ್ಟಿದ್ದೀನಿ, ಒಂದು ಚೂರು ನಿಮಗೆ ಡಿಫ್ರೆನ್ಸ್ ಅನ್ಸಲ್ಲ. ಈವನ್ ನಾನು ಹಿಂಗೆ ನೋಡಿ ಉಗುರು ತೋರಿಸ್ತೇನೆ, ನಾಟ್ ಇವನ್ ಸ್ವಲ್ಪನೂ ನಿಮ್ಗೆ ಅದು ಡಿಫ್ರೆನ್ಸ್ ಅನ್ನಲ್ಲ. ನೋಡಿ ಕಾರ್ಡ್ ಇಟ್ಟು ತೋರಿಸ್ತಾರೆ ಅವರಿಗೆ, ಆ ಕ್ಲಿಯರೆನ್ಸ್, ಅಲೈನ್ಡ್ ಗ್ಲಾಸ್ ಅಲೈನ್ಮೆಂಟ್ ಪರ್ಫೆಕ್ಟ್ ಅಲೈನ್ಡ್ ಇರುತ್ತೆ. 100% ಪರ್ಫೆಕ್ಟ್ ಅಲೈನ್ ಟ್ಯಾಂಕ್ಸು. ಇಷ್ಟು ನಿಮ್ ಯಾವ ಇಂಪಾರ್ಟೆಂಟ್ ಟ್ಯಾಂಕ್ಸು ನೀವು ಚೈನಾದಿಂದ ತರಿಸ್ಬೇಕು ಆ ಥರ ಎಲ್ಲ ಏನಿಲ್ಲ. ನಮ್ಮಲ್ಲೇ ಸ್ಕಿಲ್ಡ್ ಇರೋರು ತುಂಬಾ ಜನ ಇದ್ದಾರೆ, ಅದ್ರಲ್ಲಿ ಒಬ್ರು ರಜತ್ ಅವರು. 100% ನೀವು ಏನು ಬಂದು ಇಲ್ಲಿ ನೋಡಿದ್ರೆ ಟ್ಯಾಂಕ್ಸ್ 100% ಇಷ್ಟ ಮಾಡ್ಕೊಂಡು ತಗೊಂಡೋಗ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ರಜತ್ ಅವರೇ, ಎಲ್ಲ ನಮ್ಗೆ ಹೇಳಿದಕ್ಕೆ, ತೋರಿಸಿದಕ್ಕೆ. ಅಕ್ವೇರಿಯಂ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದಿರಾ. ಮತ್ತೆ ನೆಕ್ಸ್ಟ್ ವೀಕ್ ಅಥವಾ ಅದರ ನೆಕ್ಸ್ಟ್ ವೀಕ್ ನೀವು ಯಾವಾಗ ಹೇಳ್ತೀರಾ ಅವಾಗ ಬಂದು ಒಂದು ಶಾಪ್ ಟೂರು ಮಾಡ್ತೀವಿ. ಸೊ ಫೈನಲಿ ಒಂದ್ಸರಿ ನಿಮ್ ಕಾಂಟ್ಯಾಕ್ಟ್ ನಂಬರು, ಇನ್ನೊಂದ್ಸರಿ ನಿಮ್ಮ ಅಂಗಡಿ ಅಡ್ರೆಸ್ ಶೇರ್ ಮಾಡ್ತೀನಿ. ಕಾಂಟ್ಯಾಕ್ಟ್ ನಂಬರ್ಸ್, ಅಡ್ರೆಸ್ ಎಲ್ಲ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.